ಪ್ರಾರಂಭ ಪ್ರಾರ್ಥನೆ. ಶಿಲುಬೆಯ ಮೊಟ್ಟಮೊದಲ ಆರಾಧಕನೆಂದರೆ ಅದು ಜೋಸೆಫರು. ಒಮ್ಮೆ ಜೋಸೆಫರು ಮರಗೆಲಸ ಮಾಡುತ್ತಾ ಹಾಗೆಯೇ ದೇವರ ಧ್ಯಾನದಲ್ಲಿ ಪರವಶರಾದರು. ತಂದೆಗೆ ಮರಗೆಲಸದಲ್ಲಿ ಸಹಾಯ ಮಾಡಲೆಂದು ಬಂದಿದ್ದ ಬಾಲಕ ಯೇಸು ತಂದೆಯ ಗಮನಕ್ಕೆ ಬಾರದಂತೆ ಚಿಕ್ಕದಾದ ಶಿಲುಬೆಯೊಂದನ್ನು ಮಾಡಿ ತನ್ನ ಪ್ರಥಮ ಪ್ರಯತ್ನದ ಮರಗೆಲಸವನ್ನು ಮುಗಿಸಿದ ನಂತರ ತಂದೆಗೆ, ಅಪ್ಪ, ಮುಂದೆ ಮನುಕುಲಕ್ಕೆ ದೊರಕುವ ರಕ್ಷಣೆಯ ಸಾಧನವನ್ನು ಇಲ್ಲಿ ನೋಡು ಎಂದು ತನ್ನ ಕೈಯಾರೆ ಮಾಡಿದ ಶಿಲುಬೆಯನ್ನು ಜೋಸೆಫರಿಗೆ ತೋರಿಸಿದರು. ಇದು ತನ್ನ ಮಗ ಮುಂದೆ ಶಿಲುಬೆಗೆ ಜಡಿಯಲ್ಪಡುವುದರ ಮುನ್ಸೂಚನೆಯೇ ಎಂದು ಜೋಸೆಫರು ದುಃಖದಿಂದ ಕಣ್ಣೀರಿಟ್ಟರು. ಆ ಶಿಲುಬೆಯನ್ನು ಮುತ್ತಿಟ್ಟು ಸಾಷ್ಟಾಂಗವಾಗಿ ಅಡ್ಡಬಿದ್ದು ಆರಾಧಿಸಿದರು. ಯೇಸುವಿನ ಶಿಲುಬೆಯ ಮರಣಕ್ಕೂ ಮುನ್ನ ಜೋಸೆಫರು ಸಾಯುವುದು ದೇವರ ಪೂರ್ವ ಯೋಜನೆಯಾಗಿತ್ತು. ಯೇಸು ಮಾಡಿದ ಪುಟ್ಟ ಶಿಲುಬೆಯ ಪಾದದಡಿಯಲ್ಲಿ ತಮ್ಮ ತಲೆಯನ್ನಿಟ್ಟು, ಪಿತದೇವ, ನೀನು ಒಪ್ಪಿದರೆ ನಾನೂ ಯೇಸುವಿನಂತೆ ಶಿಲುಬೆಯ ಮೇಲೆ ಸಾಯಲು ಸಿದ್ಧ. ನಾನು ಸಾಯುವ ಮುನ್ನ ನನ್ನ ಪ್ರೀತಿಯ ಮಗನ ಶಿಲುಬೆಯ ಯಾತನೆಯನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡುವ ತುಡಿತ ನನಗಿದೆ. ಅಂಥ ಭಾಗ್ಯವೇನಾದರೂ ನನಗೆ ಸಿಕ್ಕರೆ ನನಗಿಂತ ಭಾಗ್ಯವಂತ ಇನ್ನೊಬ್ಬನಿಲ್ಲ ಎಂದು ಸರ್ವೇಶ್ವರನನ್ನು ಬೇಡಿಕೊಂಡರು. ಬನ್ನಿ, ಇಂದು ಜೋಸೆಫರೊಂದಿಗೆ ಶಿಲುಬೆ ಹಾದಿಯಲ್ಲಿ ಭಾಗವಹಿಸೋಣ. ಯೇಸು ಶಿಲುಬೆ ಹೊತ್ತು ನಡೆಯುವಾಗ, ಶಿಲುಬೆಯ ಮೇಲೆ ಅವರನ್ನು ಜಡಿಯುವಾಗ ಜೋಸೆಫರು ಹೀಗೆ ಪ್ರತಿಕ್ರಿಯಿಸಿರಬಹುದೇ? ಮೊದಲನೆಯ ಸ್ಥಳ, ಪಿಲಾತನ ಮರಣದಂಡನೆಯ ತೀರ್ಪಿಗೆ ಯೇಸು ಮೌನ. ಸಂತ ಮತ್ತಾಯರ ಶುಭ ಸಂದೇಶದಲ್ಲಿ ಜೋಸೆಫರ ಹೆಸರನ್ನು 4 ಬಾರಿ ಉಲ್ಲೇಖಿಸಲಾಗಿದ್ದರೂ ಅವರೆಲ್ಲೂ ಒಂದು ಮಾತನ್ನೂ ಆಡಿಲ್ಲ. ಜೋಸೆಫರು ನೀತಿವಂತರು ಎಂಬುದನ್ನು ಬಿಟ್ಟರೆ ಅವರ ಬಗ್ಗೆ ಇನ್ನಾವುದೇ ಮಾಹಿತಿ ಶುಭ ಸಂದೇಶದಲ್ಲಿಲ್ಲ. ನೀತಿವಂತರು ಎಂದರೆ ತಪ್ಪು ಮಾಡಿದವರನ್ನು ದೂಷಿಸದೆ, ಅವರು ಅವಮಾನಕ್ಕೆ ಗುರಿಯಾಗಲು ಅವಕಾಶ ಮಾಡಿಕೊಡದೆ, ಮೌನವಾಗಿ ಅವರ ತಪ್ಪುಗಳನ್ನು ಮುಚ್ಚಿಟ್ಟು ಅಥವಾ ಅವರ ತಪ್ಪುಗಳನ್ನು ತಮ್ಮ ಮೇಲೆ ಹೊರಿಸಿಕೊಂಡು ಇತರರ ಕಣ್ಣಿಗೆ ತಾವೇ ತಪ್ಪಿತಸ್ಥರಾಗುವುದು. ನೀತಿವಂತನೆಂದರೆ ಇದು. ಜೋಸೆಫರು ಬದುಕು ಪೂರ್ತಿ ಮಾಡಿದ್ದೂ ಇದನ್ನೇ. ವ್ಯಭಿಚಾರ ಮಾಡುತ್ತಿರುವಾಗಲೇ ಸಿಕ್ಕಿಬಿದ್ದಳು ಎಂದು ಮಹಿಳೆಯೊಬ್ಬಳನ್ನು ಜನ ಅಟ್ಟಾಡಿಸಿಕೊಂಡು ಕಲ್ಲಲ್ಲಿ ಹೊಡೆಯುತ್ತಾ ಬೆನ್ನಟ್ಟಿದಾಗ ಪಾದದಡಿ ಬಿದ್ದ ಆಕೆಯನ್ನು ಯೇಸು ನೋಡಿ, ಜನರು ಸಾರ್ವಜನಿಕವಾಗಿ ಆಕೆಯನ್ನು ಆರೋಪಿಸುವ ಮೊದಲೇ ಯೇಸು ಏನೊಂದು ಮಾತನಾಡದೆ ಮೌನವಾಗಿ, ನಿಮ್ಮಲ್ಲಿ ಯಾರು ಯಾವ ತಪ್ಪನ್ನೂ ಮಾಡಿಲ್ಲವೋ ಅಂತಹವರು ಈಕೆಯ ಮೇಲೆ ಕಲ್ಲೆಸೆಯಿರಿ ಎಂದು ಮರಳಿನ ಮೇಲೆ ಬರೆಯಲಾರಂಭಿಸಿದರು. ಕೊಲ್ಲಲೇಬೇಕೆಂದು ಬಂದ ಜನ ಅದನ್ನು ಓದಿ ಆ ಸ್ತ್ರೀಯ ಮೇಲೆ ಕಲ್ಲೆಸೆಯದೆ ತಮ್ಮ ತನಕ್ಕೆ ತಾವೇ ನಾಚಿಕೊಂಡು ಹಿಂದೆ ಸರಿದರು. ಇಂತಹ ನೀತಿವಂತಿಕೆಯನ್ನು ಯೇಸು ಕಲಿತದ್ದಾದರೂ ಎಲ್ಲಿ? ಯೇಸು ತನ್ನ ತಂದೆ ಜೋಸೆಫರ ತದ್ರೂಪ. ಯೇಸುವಿನ ನಡೆ, ನುಡಿ, ನಡವಳಿಕೆ ಎಲ್ಲವೂ ತಂದೆ ಜೋಸೆಫರಂತೆ. ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡಿ ಕಲ್ಲಿನ ಕಂಬಕ್ಕೆ ಕಟ್ಟಿ ಇಷ್ಟ ಬಂದವರೆಲ್ಲ ಕಾಲಿಂದ ಒದ್ದು ಚಾಟಿ ಕೊರಡೆಗಳಿಂದ ರಾತ್ರಿಯೆಲ್ಲ ಹೊಡೆದರೂ, ಮುಳ್ಳಿನ ಕೀಟವನ್ನು ಬಲವಾಗಿ ತಲೆಗೆ ಅಮುಕಿ ಉಗಿದು ತಮಾಷೆ ಮಾಡಿ ನಕ್ಕಾಗಲು ಒಂದು ಮಾತನ್ನೂ ಯೇಸು ಆಡಲಿಲ್ಲ. ಹಂಗಿಸುತ್ತಾ ಪಿಲಾತ, ನೀನು ದೇವರ ಕುಮಾರನೋ ಎಂದು ಪ್ರಶ್ನಿಸಿದಾಗ ಯೇಸು ಏನೊಂದೂ ಮಾತನಾಡದೆ ಮೌನವಾಗಿದ್ದರು. ಮೌನ ಒಂದು ಪ್ರಾರ್ಥನೆ. ಮೌನ ದೇವರ ಇರುವಿಕೆಯ ಅನುಭವ. ಆಂತರ್ಯದ ಮಾತನ್ನು ಆಲಿಸುವ, ಸರಿ ತಪ್ಪುಗಳ ವಿಶ್ಲೇಷಿಸುವ, ಆಂತರ್ಯವಾಣಿಗೆ ಕಿವಿಗೊಡುವ, ಆ ಒಂದು ಒಳದನಿಗೆ ವಿಧೇಯರಾಗುವ, ಶರಣಾಗುವ ಕ್ರಿಯೆ. ಮೌನವೆಂಬುದು ನಿಶಬ್ದವಾಗಿದ್ದರೂ ಅದು ಸ್ತಬ್ಧವಲ್ಲ, ನಿಂತ ನೀರಲ್ಲ, ಅದೊಂದು ಸಕ್ರಿಯಾತ್ಮಕ ಚಲನೆ. ಯೇಸುವಿನ ಮೌನ ಪಿಲಾತನಿಗೆ ಗೊಂದಲವನ್ನು ಉಂಟುಮಾಡಿತು.
ಏನೊಂದೂ ಮಾತನಾಡದ ಈ ನಿರಪರಾಧಿಯನ್ನು ವಿನಾಕಾರಣ ನಾನು ದಂಡಿಸಿ ತಪ್ಪು ತೀರ್ಪನ್ನು ನೀಡುತ್ತಿರುವೆನೆ. ನನ್ನ ಮೇಲೆ ಜನ ಇಟ್ಟಿರುವ ವಿಶ್ವಾಸಕ್ಕೆ, ನ್ಯಾಯಮೂರ್ತಿ ಎಂಬ ಸ್ಥಾನಕ್ಕೆ ನ್ಯಾಯವನ್ನು ಒದಗಿಸುತ್ತಿದ್ದೇನೆಯೇ? ನಾನು ಮಾಡುತ್ತಿರುವುದು ಸರಿಯೇ ಎಂದು ಯೇಸುವಿನ ಮೌನ ಪಿಲಾತನ ಮನಸ್ಸಾಕ್ಷಿಯನ್ನು ಪರಿಶೋಧಿಸುವಂತೆ, ಪ್ರಶ್ನಿಸಿಕೊಳ್ಳುವಂತೆ ಮಾಡಿತು. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಕಾಕ ಬುದ್ಧಿ ಕಡೆ ಹಾಯಿಸಲಾರದೆ, ಕಾಕ ಬುದ್ಧಿ ಕಡೆ ಹಾಯಿಸಲಾರದೆ, ಲೋಕದ ಗೊಡವಿ ನಿನಗ್ಯಾಕಬೇಕು. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಪ್ರಾರ್ಥನೆ. ಜೋಸೆಫ, ನನ್ನ ತಂದೆ, ನನ್ನನ್ನು ನೋಯಿಸುವವರ ಮಾನ ಬಯಲಿಗೆ ಬರಲಿ ಎಂದೆಣಿಸಿದಾಗಲೆಲ್ಲ ನಿನ್ನ ಮೌನ ನನಗೆ ನೆನಪಾಗಲಿ. ಎರಡನೆಯ ಸ್ಥಳ, ಭಾರವಾದ ಶಿಲುಬೆಯನ್ನು ಯೇಸು ಅಪ್ಪಿಕೊಳ್ಳುತ್ತಾರೆ. ನಮಗ್ಯಾರಿಗೂ ಶಿಲುಬೆ ಬೇಡ, ಶಿಲುಬೆ ಹೊರುವುದು ಬೇಡವೇ ಬೇಡ. ಶಿಲುಬೆ ಅದೊಂದು ಅವಮಾನ, ನೋವು, ನರಳುವಿಕೆ, ಸೋಲು, ಹತಾಶೆ, ತ್ಯಾಗ, ಜವಾಬ್ದಾರಿಕೆಗಳ ನಕಾರಾತ್ಮಕ ಸೂಚನೆ ಎಂಬ ಭಯ. ಬರೀ ಶಿಲುಬೆ ಹಿಂಸೆಯೇ. ಆದರೆ ಕ್ರಿಸ್ತನಿರುವ ಶಿಲುಬೆಯ ಅನುಭವವೇ ಬೇರೆ. ಪಿಲಾತನ ಶಿಲುಬೆಯ ದಂಡನೆಗೆ ಯೇಸು ಕಂಗಾಲಾಗಲಿಲ್ಲ. ಬದಲಾಗಿ ಧೈರ್ಯದಿಂದ ಶಿಲುಬೆಯನ್ನು ಅಪ್ಪಿಕೊಂಡರು. ಇಂತಹ ಎದೆಗಾರಿಕೆ ಯೇಸುವಿಗೆ ಬಂದದ್ದಾದರೂ ಎಲ್ಲಿಂದ? ಅತಿಯಾಗಿ ಪ್ರೀತಿಸಿದ, ನಂಬಿದ, ದಾಂಪತ್ಯ ಜೀವನದ ಬಗ್ಗೆ ಕನಸಿನ ಗೋಪುರ ಕಟ್ಟಿದ್ದ ಜೋಸೆಫನಿಗೆ ಕೂಡಿ ಬಾಳುವ ಮುನ್ನವೇ ಮರಿಯ ಗರ್ಭವತಿಯಾಗಿರುವಳೆಂದು ತಿಳಿದಾಗ ಅವರ ಕನಸು, ಬದುಕು ನುಚ್ಚು ನೂರಾಗಿರಬೇಕು. ಅಂದಿನ ಕಾನೂನಿನ ಪ್ರಕಾರ ಮದುವೆಗೆ ಮುನ್ನವೇ ಗರ್ಭವತಿಯಾದ ಮರಿಯಳನ್ನು ಜನ ಕಲ್ಲಲ್ಲಿ ಹೊಡೆದು ಸಾಯಿಸುವುದಿತ್ತು. ಜೋಸೆಫ ಅದಾವುದಕ್ಕೂ ಅವಕಾಶ ಮಾಡಿಕೊಡಲಿಲ್ಲ. ಮರಿಯಳ ಮಾನ, ಅವಮಾನವನ್ನು ತಾವೇ ಹೊತ್ತುಕೊಂಡರು. ಅಬ್ರಹಾಮ ಇಳಿ ವಯಸ್ಸಿನಲ್ಲಿ ಹೆತ್ತ ಏಕೈಕ ಮಗ ಇಸಾಕನನ್ನು ಬಲಿಕೊಡಬೇಕೆಂದು ದೇವದೂತನು ಹೇಳಿದಾಗ, ಇದೆಂಥ ಆಟ ದೇವರದು! ಸಾವಿರಾರು ಪಶು ಪ್ರಾಣಿಗಳ ಒಡೆಯ ನಾನು, ಅವುಗಳ ಬಲಿ ಕೇಳದೆ ನನ್ನ ಪ್ರೀತಿಯ ಪುತ್ರನನ್ನೇ ಬಲಿಯಾಗಿ ಕೊಡು ಎನ್ನುತ್ತಿದ್ದಾರಲ್ಲ ಎಂಬ ಗೊಂದಲವಾದರೂ ಹಿಂಜರಿಯದೆ ಎದುರಾದ ಶಿಲುಬೆಯನ್ನು ಅಬ್ರಹಾಮ ಒಪ್ಪಿಕೊಳ್ಳುತ್ತಾರೆ. ಕಷ್ಟಗಳು ಬಂದಾಗ, ಅಯ್ಯೋ ದೇವ್ರಿಟ್ಟಂಗಾಗ್ಲಿ ಬಿಡಿ, ನಮ್ಮ ಹಣೆ ಬರ, ಎಲ್ಲ ದೇವ್ರ ಮೇಲೆ ಭಾರ ಹಾಕಿದ್ದೀನಿ, ಅವನಿಚ್ಛೆ, ಅವನು ಹೆಂಗೆ ನಡೆಸ್ತಾನೋ ನಡೆಸಲಿ, ಹುಟ್ಟಿಸಿದವನು ಹುಲ್ಲು ಮೇಯಿಸಲಾರ್ನೆ ಎಂಬ ಪಲಾಯನದ ಮಾತುಗಳನ್ನು ಹೇಡಿಗಳಂತೆ ಆಡದೆ, ಸುಮ್ಮನೆ ಕೂರದೆ ಅಬ್ರಹಾಮ, ಜೋಸೆಫ, ಯೇಸುವಿನಂತೆ ನಿರ್ಧಾರವನ್ನು ನಾವು ತೆಗೆದುಕೊಳ್ಳಬೇಕು. ಏಕೆಂದರೆ ಬದುಕಿನ ನಿರ್ಧಾರಗಳನ್ನು, ಅದರಲ್ಲೂ ಕಷ್ಟ ಬಂದಾಗ ನಿರ್ಧಾರವನ್ನು ತೆಗೆದುಕೊಳ್ಳುವ ಸ್ವಾತಂತ್ರ್ಯವನ್ನು ದೇವರು ನಮ್ಮಿಂದ ನಿರೀಕ್ಷಿಸುತ್ತಾರೆ. ಆ ನಂತರವಷ್ಟೇ ನಮ್ಮ ನಿರ್ಧಾರದ ಸರಿ ತಪ್ಪುಗಳನ್ನು ದೇವರು ಸರಿದೂಗಿಸುತ್ತಾರೆ. ಅಬ್ರಹಾಮನ ವಿಶ್ವಾಸಕ್ಕೆ ಬೆಟ್ಟದ ಮೇಲೆ ಒದಗಿಸಿದ ಒಡೆಯ ಇಸಾಕನ ಬಲಿಗೆ ಬದಲಾಗಿ ಟಗರೊಂದನ್ನು, ಮರಿಯಳನ್ನು ಪತ್ನಿಯನ್ನಾಗಿ ಒಪ್ಪಿಕೊಂಡ ಜೋಸೆಫನ ನಿರ್ಧಾರಕ್ಕೆ ಯೇಸುವಿನ ತಂದೆಯಾಗುವ ಭಾಗ್ಯವನ್ನು, ನನ್ನ ಒಳಿತುಗಳ ನನ್ನ ಕೆಡುಕುಗಳ ನಿನ್ನ ಬೆನ್ನಿಗೇರಿಸಿಹೆ, ನನ್ನ ಒಳಿತುಗಳ ನನ್ನ ಕೆಡುಕುಗಳ ನಿನ್ನ ಬೆನ್ನಿಗೇರಿಸಿಹೆ, ನಿನ್ನ
ರಕ್ಷಿಸಿ ರೂಪಾಂತರಗೊಳಿಸು, ನನ್ನ ರೂಪಾಂತರಗೊಳಿಸು. ಪ್ರಾರ್ಥನೆ. ಜೋಸೆಫ, ನಾವು ಕುಗ್ಗಿದಾಗ, ಮುಂದೇನು ಮಾಡುವುದು ಎಂದು ದಿಕ್ಕು ತೋಚದಿದ್ದಾಗ, ಮುಂದಿನ ದಾರಿ ಕಾಣದಾದಾಗ, ನಿನ್ನಂತೆ, ನಿನ್ನ ಮಗನಂತೆ ಧೈರ್ಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲು ಸದಾ ನೀನು ನಮ್ಮ ಜೊತೆಯಿರು ತಂದೆ. ಮೂರನೆಯ ಸ್ಥಳ, ಶಿಲುಬೆಯಡಿಯಲ್ಲಿ ಯೇಸು ಮೊದಲ ಬಾರಿ ನೆಲಕ್ಕೆ. ಹೆರೋದನು ಮಗುವನ್ನು ಕೊಲ್ಲಲು ಹವಣಿಸುತ್ತಿದ್ದಾನೆ. ಕೂಡಲೇ ನೀನು ಮಗುವನ್ನು, ತಾಯಿಯನ್ನು ಕರೆದುಕೊಂಡು ಈಜಿಪ್ಟ್ ದೇಶಕ್ಕೆ ಓಡಿ ಹೋಗು ಎಂದು ದೇವದೂತರು ಜೋಸೆಫರಿಗೆ ಕನಸಿನಲ್ಲಿ ಹೇಳಿದಾಗ, ಕೈಯಲ್ಲಿ ಹಣವಿಲ್ಲ, ಈಜಿಪ್ಟ್ ಎಲ್ಲಿದೆ, ಎತ್ತ ಕಡೆ ಹೋದರೆ ಈಜಿಪ್ಟ್ ಸಿಗುತ್ತದೆ, ಎಷ್ಟು ದೂರವಿದೆಯೋ ಏನೂ ಗೊತ್ತಿಲ್ಲ. ತನ್ನವಳಲ್ಲದ ಮರಿಯ, ತನ್ನದಲ್ಲದ ಮಗು ಯೇಸುವನ್ನು ಕರೆದುಕೊಂಡು ಜೋಸೆಫರು ಕತ್ತಲಲ್ಲಿ ಪರಾರಿಯಾಗುವ ದೇಶಭ್ರಷ್ಟರಂತೆ ರಾತ್ರೋರಾತ್ರಿ ಬರಿಗೈಲಿ ಬಾಣಂತಿ ಮತ್ತು ಎಳೆಮಗು, ಚಳಿಯಲ್ಲಿ ಬೆಚ್ಚಗಿಡಲು ಒಂದೆರಡು ಹೊದಿಕೆಯನ್ನು ಹೊಂದಿಸಿಕೊಂಡು ತಕ್ಷಣ ಈಜಿಪ್ಟ್ ದೇಶಕ್ಕೆ ಹೊರಡುತ್ತಾರೆ. ಅಂದು ಜೋಸೆಫರು ಕಂಗಾಲಾಗಿದ್ದರೆ, ಅಯ್ಯೋ ನಂದ ಮಗು ಸತ್ರೆ ಸಾಯ್ಲಿ ಬಿಡು ಎಂದು ಯೇಸುವನ್ನು ಹೆರೋದನಿಂದ ರಕ್ಷಿಸದೆ ಉದಾಸೀನ ತೋರಿದ್ದರೆ ಇಂದು ಯೇಸು ಇರುತ್ತಿರಲಿಲ್ಲ. ಹಾಗಾಗಿ ಸವಾಲುಗಳಿಗೆ ಎದೆ ಒಡ್ಡುವುದನ್ನು ಯೇಸು ಕಲಿತದ್ದೇ ಜೋಸೆಫರಿಂದ. ಕನಸಿನ ಬೆನ್ನೇರಿ ಸದಾ ಸುಖವಾಗಿರಲು ಬಯಸುವವರು ನಾವು. ಸುಖ ನಮಗಷ್ಟೇ ಅಲ್ಲ, ನಮ್ಮ ಮಕ್ಕಳು ಮರಿಮಕ್ಕಳೆಲ್ಲ ಸುಖವಾಗಿರಲೆಂದು ಸುಖಕ್ಕಾಗಿ ಹಲವಾರು ದಾರಿಗಳನ್ನು ಹುಡುಕುವವರು ನಾವು. ಪವಾಡಗಳನ್ನು, ಅದ್ಭುತಗಳನ್ನು ಮಾಡುವವರ ಬೆನ್ನಹತ್ತುವವರು ನಾವು. ಬದುಕಲ್ಲಿ ಬೀಳುಗಳನ್ನು ಕನಸಲ್ಲೂ ನೆನೆಸಲು ಬಯಸದವರು ನಾವು. ಆದರೆ ಜೀವಂತಿಕೆ ಇರುವುದೇ ಬೀಳುಗಳಲ್ಲಿ. ನಾವು ಬಿದ್ದಾಗ ಅಲ್ಲೇ ಇರದೆ ಏಳುತ್ತೇವಲ್ಲ, ಅದುವೇ ನಿಜವಾದ ಜೀವನ, ಅದುವೇ ಜೀವದಿಂದ ತುಂಬಿರುವ ಜೀವನ. ಯೇಸು ಕಲ್ವಾರಿ ತಲುಪಲು ಸಹಾಯವಾದದ್ದೇ ಈ ಮೊದಲ ಬೀಳು. ಯೇಸು ಬಿದ್ದವರು ಅಲ್ಲೇ ಕುಸಿಯಲಿಲ್ಲ. ಒಂದು ಕೈಯಲ್ಲಿ ಶಿಲುಬೆ, ಇನ್ನೊಂದು ಕೈಯನ್ನು ನೆಲಕ್ಕೆ ಊರಿ ಮೇಲೇಳುತ್ತಾರೆ. ಬಹುಶಃ ಯೇಸು ಇದಕ್ಕೇ ಹೇಳಿರಬೇಕು, ನಾನೇ ಜೀವ. ಗೋಧಿಯ ಕಾಳು ನೆಲದ ಮೇಲೆ ಬಿದ್ದರೆ ಮಾತ್ರ ಅದು ಮೊಳೆಯಲು ಸಾಧ್ಯ ಎಂದು. ನಾವು ನಿಜವಾಗಲೂ ಜೀವಿಸುವುದು ಸವಾಲುಗಳೊಂದಿಗೆ ಬದುಕಿದಾಗ. ಅಂತಹ ಬದುಕಿನ ಆನಂದವೇ ಬೇರೆ. ಗೋಧಿಯ ಕಾಳು ನೆಲದಲ್ಲಿ ಬೀಳದೆ ಹಾಗೆ ಬೆಳೆಯುವುದೇ, ಜನರ ಹಸಿವನ್ನು ನೀಗಿಸಯ್ಯ, ಶ್ರಮದ ಉಸಿರನ್ನು ಕರುಣಿಸಯ್ಯ, ಕೈ ಹಿಡಿದು ನಡೆಸು. ಪ್ರಾರ್ಥನೆ. ಜೋಸೆಫ, ನೀನೊಬ್ಬ ಬಡಗಿಯಾಗಿ ಅದೆಷ್ಟೋ ಶಿಲುಬೆಗಳನ್ನು ಮಾಡಿದೆ. ಆದರೆ ಒಂದು ದಿನ ನಿನ್ನ ಮಗನೇ ಶಿಲುಬೆ ಹೊರುವನು ಎಂಬ ಕಲ್ಪನೆ ನಿನಗಿರಲಿಲ್ಲ ಆಗ. ಹಾಗೇನಾದರೂ ಗೊತ್ತಿದ್ದರೆ ನಿನ್ನ ಮಗನಿಗೆಂದೇ ಕಡಿಮೆ ಭಾರದ ಶಿಲುಬೆ ಮಾಡುತ್ತಿದ್ದೋ ಏನೋ. ಜೋಸೆಫ, ನನ್ನ ಶಿಲುಬೆಯೂ ಭಾರವಾಗಿದೆ. ಹೊರಲು ಚಡಪಡಿಸುತ್ತಿರುವೆ, ಒದ್ದಾಡುತ್ತಿರುವೆ. ಹಾಗೆಂದ ಮಾತ್ರಕ್ಕೆ ನನಗೆ ಕಡಿಮೆ ಭಾರದ ಶಿಲುಬೆಯನ್ನು ಮಾಡು ಎಂದು ಬೇಡುವುದಿಲ್ಲ. ಶಿಲುಬೆಯ ಭಾರ ಹಾಗೇ ಇರಲಿ. ನೆಲಕ್ಕೆ ಕೈ ಊರಿ ಏಳುವಾಗ ನಾನು ಬೀಳದಂತೆ ನೀನು ನನ್ನ ಜೊತೆ ಇರು. ನಾಲ್ಕನೆಯ ಸ್ಥಳ, ಯೇಸುವಿನ ಎದುರು ಹೆತ್ತ ತಾಯಿ.
ಛಡಿಯೇಟು, ರಕ್ತಸಿಕ್ತ ದೇಹ, ಶಕ್ತಿಯಿಲ್ಲದೆ ಸೊರಗಿ ನಡುಗುತ್ತಿದ್ದ ಮೈ, ಗಾಯಕ್ಕೆ ಅಂಟಿಕೊಂಡು ಹರಿದು ಹಂಚಿ ಹೋದ ಬಟ್ಟೆ, ನೀರಿಲ್ಲದೆ ಒಣಗಿದ ನಾಲಿಗೆ, ಮುಳ್ಳಿನ ಕಿರೀಟದಿಂದ ಹಣೆಯ ಸುತ್ತ ಹರಿಯುತ್ತಿದ್ದ ರಕ್ತ. ಯಾವ ತಾಯಿ ತಾನೇ ತನ್ನ ಮಗನನ್ನು ಈ ರೀತಿ ನೋಡಲು ಇಷ್ಟಪಡುತ್ತಾಳೆ? ಆ ತಾಯಿ ಮಗನನ್ನು ಎದುರಾದಾಗ ಗಟ್ಟಿಯಾಗಿ ಮಗನನ್ನು ತಬ್ಬಿಕೊಳ್ಳಬೇಕು. ಆತನ ಗಾಯಗಳನ್ನು ತನ್ನ ಸೆರಗಿನಿಂದ ಒರೆಸಬೇಕು. ಆತನ ಶಿಲುಬೆಯನ್ನು ಸ್ವಲ್ಪ ಹೊತ್ತು ಕೆಳಗಿಳಿಸಬೇಕು. ಆತನ ಶಿಲುಬೆಯ ಭಾರದಿಂದ ಗಾಯವಾದ ಭುಜವನ್ನು ಮೆದುವಾಗಿ ನೇವರಿಸಬೇಕು. ಹೀಗೆಲ್ಲ ಅನಿಸಿರಬೇಕು ತಾಯಿ ಮರಿಯಳಿಗೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮೊಟ್ಟ ಮೊದಲ ಸಲ ಇಂಥ ಕಷ್ಟದ ಸಮಯದಲ್ಲಿ ಜೋಸೆಫರು ನನ್ನೊಂದಿಗೆ ಇದ್ದಿದ್ದರೆ ನನ್ನ ಮಗ ಈ ರೀತಿ ಹಿಂಸೆ ಪಡಲು ಬಿಡುತ್ತಿರಲಿಲ್ಲ. ಈಗ ನಾನೇನು ಮಾಡಲಿ ಎಂಬ ಅಸಹಾಯಕತೆಯ ಒಂಟಿತನ ಆಕೆಯನ್ನು ಕುಗ್ಗಿಸಿ ಆಕೆಯ ಮನ ಒಂದೇ ಸಮನೆ ರೋಧಿಸುವಂತೆ ಮಾಡಿರಬೇಕು. ಅತ್ಯಂತ ಕಠಿಣವಾದ ನೋವಿನಲ್ಲಿ ಹೆತ್ತವಳು ಮಾತ್ರ ನಮ್ಮೊಡನೆ ಇರಲು ಸಾಧ್ಯ ಎಂಬುದಕ್ಕೆ ಮಾತೆ ಮರಿಯಳೇ ಸಾಕ್ಷಿ. ಇಂಥ ಒಂಟಿ ತಾಯಂದಿರು ನಮ್ಮ ಸಮಾಜದಲ್ಲಿ ಅದೆಷ್ಟು ಜನರಿಲ್ಲ? ಅಂಕಿ ಅಂಶಗಳ ಪ್ರಕಾರ ನಮ್ಮ ಸಮಾಜದಲ್ಲಿ 70% ಕುಟುಂಬದಲ್ಲಿ ತಾಯಂದಿರೇ ಕುಟುಂಬಕ್ಕೆ ಆಧಾರ. ಅದೆಷ್ಟೋ ಕುಟುಂಬಗಳು ಬದುಕುತ್ತಿರುವುದೇ ಒಂಟಿ ತಾಯಂದಿರಿಂದ. ಏಳೋ ಬೀಳೋ ಎಲ್ಲವೂ ಒಂದೇ ಆಕೆಗೆ. ಇಷ್ಟಾದರೂ ಈ ಸಮಾಜದಲ್ಲಿ ತಂದೆಯರಿಗೆ ಆದ್ಯ ಸ್ಥಾನ ಕೊಡುತ್ತಿರುವುದು ನಮ್ಮ ವ್ಯವಸ್ಥೆಗೊಂದು ಬದಲಾವಣೆಯ ಅವಶ್ಯಕತೆ ಇದೆ ಎನಿಸುವುದಿಲ್ಲವೇ? ಒಮ್ಮೆ ಯುವಜನರನ್ನು ಉದ್ದೇಶಿಸುತ್ತಾ, ನಿಮ್ಮ ತಂದೆ ತಾಯಿಯರಿಂದ ನೀವು ಏನನ್ನು ನಿರೀಕ್ಷಿಸುತ್ತೀರಿ ಎಂದು ಪ್ರಶ್ನಿಸಿದಾಗ ಯುವಕನೊಬ್ಬ ಎದ್ದು ನಿಂತು, ಇವನು ನನ್ನ ಮಗ ಎಂದು ನನ್ನ ತಂದೆ ತಾಯಿ ಹೆಮ್ಮೆಯಿಂದ 4 ಜನರ ಮುಂದೆ ಯಾವತ್ತು ಹೇಳುವರೋ ಆ ದಿನಕ್ಕಾಗಿ ನಾನು ಕಾಯುತ್ತಿದ್ದೇನೆ ಎಂದು ಉತ್ತರ ಕೊಟ್ಟ. ಎಂಥ ಹೃದಯದ ಮಾತು! ಇಷ್ಟೊಂದು ಯಾತನೆಯ ಮಧ್ಯೆ ತನ್ನವರು, ಅದರಲ್ಲೂ ತನ್ನ ಹೆತ್ತ ತಾಯಿ ಎದುರಾದಾಗ ಯೇಸುವಿನ ಹೃದಯ ಕಣ್ಣೀರಿನಿಂದ ಭಾರವಾಯಿತೋ ಅಥವಾ ಅಮ್ಮ ನಾನು ನಿನ್ನ ಮಗ, ಹೆಮ್ಮೆ ಪಡಮ್ಮ ಎಂದಿತೋ ನಾನರಿಯೆ. ಹೀಗೂ ಇರಬಹುದು. ಯೇಸು ತಾಯಿಯನ್ನು ಕಂಡ ಕೂಡಲೇ ತನ್ನ ಯಾತನೆಯನ್ನು ಎದೆಯಲ್ಲಿ ಬಚ್ಚಿಟ್ಟುಕೊಂಡು, ಅಮ್ಮ ಇದೆಲ್ಲ ನನಗೊಂದು ನೋವೇ ಅಲ್ಲ, ಇದಕ್ಕಿಂತ ನಿನ್ನ ಕಣ್ಣೀರು ನನಗೆ ಭಾರ ಅಮ್ಮ, ಅಳಬೇಡ ಎಂದು ಒಂದು ಕೈಯಿಂದ ಕಣ್ಣೀರು ಒರೆಸಿರಬಹುದೇ? ಅಂಥ ಅಮೂಲ್ಯ ತಾಯಂದಿರಿಗೆ, ಜೋಸೆಫರಂತೆ ತಾಯಿಯ ಕರುಳನ್ನು ಹೊತ್ತು ತಾಯಿಯ ಪ್ರೀತಿಯನ್ನು ಧಾರೆ ಎರೆಯುತ್ತಿರುವ ಎಲ್ಲ ಒಂಟಿ ತಂದೆಯರಿಗೆ, ಅಮ್ಮ ನಿನಗ್ಯಾರು ಸಮ, ನನ್ನ ಜಗ ನೀನೇ ಅಮ್ಮ. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲದೆ ಮಿಡಿದಿದೆ ಅಮ್ಮ. ಗುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ. ಅಮ್ಮ ಪ್ರಾರ್ಥನೆ. ಜೋಸೆಫ, ಒಂಟಿಯಾಗಿ ಏಗಲಾರೆ, ಈ ಸಮಾಜವನ್ನು ಎದುರಿಸಲಾರೆ. ನಾ ಅನುಭವಿಸಿದ ನೋವು ನನಗೇ ಕೊನೆಯಾಗಲಿ, ನನ್ನ ಮಕ್ಕಳಿಗೆ ಯಾವ ಕಷ್ಟ ಕಾಡದಿರಲಿ ಎಂದು ಮೊರೆಯಿಡುತ್ತಿರುವ ತಾಯಂದಿರಿಗೆ, ಅದರಲ್ಲೂ ಒಂಟಿ ತಾಯಂದಿರಿಗೆ ನೀನಾಗು ಅವರ ತಂದೆ. ಐದನೆಯ ಸ್ಥಳ. ಯೇಸುವಿನ ಶಿಲುಬೆಯನ್ನು ಹೊರಲು ಬಂದವನು ಸಿರೇನ್ಯದ ಸಿಮೋನನೇ ಅಥವಾ ಕಾನಾ ಊರಿನ ಮದುವೆಯಲ್ಲಿ ದ್ರಾಕ್ಷಾರಸ ಕಡಿಮೆಯಾದಾಗಲೇ ಸುಮ್ಮನಿರದ ಮಾತೆ ಮರಿಯ ತನ್ನ ಶಿಲುಬೆ ಹೊತ್ತ ಮಗ ಎದುರಾದಾಗ
ಸುಮ್ಮನಿರುತ್ತಾಳೆಯೇ? ಖಂಡಿತ ಇಲ್ಲ. ನನ್ನ ದೇವರೇ, ನನ್ನನ್ನೇಕೆ ಕೈಬಿಟ್ಟೆ ಎಂದು ದೇವರಿಗೆ ಮೊರೆ ಹೋಗಿರುತ್ತಾಳೆ. ದಾರಿ ಹೋಕರನ್ನೆಲ್ಲ ಸೆರೆಗೊಡ್ಡಿ ನನ್ನ ಮಗನ ಸಹಾಯಕ್ಕೆ ಯಾರಾದರೂ ಬನ್ನಿ ಎಂದು ಮೊಣಕಾಲೂರಿ ಖಂಡಿತವಾಗಿ ಗೋಗರೆದಿರುತ್ತಾಳೆ. ಮರಿಯಳು ಭಿಕ್ಷುಕಿಯಂತೆ ಕಂಡವರನ್ನೆಲ್ಲ ಬೇಡುತ್ತಿರುವುದು ಸ್ವರ್ಗದಲ್ಲಿದ್ದ ಜೋಸೆಫರಿಗೆ ನೋಡಲಾಗಲಿಲ್ಲ. ಮರಿಯಳ ಪ್ರಾರ್ಥನೆಯ ಫಲವಾಗಿ ದೇವರು ಸಿರೇನ್ಯದ ಸಿಮೋನನನ್ನು ಯೇಸುವಿನ ಶಿಲುಬೆ ಹೊರಲು ಕಳುಹಿಸುತ್ತಾರೆ. ದುಡಿದು ದಣಿದ ಸಿಮೋನನಿಗೆ ಮನೆಗೆ ಯಾವಾಗ ಸೇರುವೆನೋ, ತನ್ನ ಹಸಿದ ಮಕ್ಕಳ ಹೊಟ್ಟೆಗೆ ಅನ್ನವನ್ನು ಯಾವಾಗ ಉಣಿಸುವೆನೋ ಎಂಬ ಚಿಂತೆಯಲ್ಲಿ ಮನೆಯ ಕಡೆ ದಾಪುಗಾಲು ಹಾಕುತ್ತಿರುತ್ತಾನೆ. ಆತನಿಗೆ ಯೇಸುವಿನ ಶಿಲುಬೆ ಹೊರುವುದಕ್ಕಿಂತ ತನ್ನ ಕುಟುಂಬದ ಭಾರವೇ ಕಣ್ಮುಂದೆ ಸರಿಯುತ್ತದೆ. ಇದನ್ನು ಅರಿಯದ ಸೈನಿಕರು ಸಿಮೋನನನ್ನು ಬಲವಂತವಾಗಿ ಕರೆತರಲು ಹೋಗುತ್ತಾರೆ. ಅಷ್ಟರಲ್ಲಿ ಜೋಸೆಫರೇ ಬಂದು ತನ್ನ ಮಗನ ಶಿಲುಬೆಯನ್ನು ಹೊರುತ್ತಾರೆ. ಮಕ್ಕಳ ಮುಂದೆ ಎಂದೂ ಕಣ್ಣೀರನ್ನು ತೋರಿಸಿಕೊಳ್ಳದೆ, ನೀನೇನು ಚಿಂತೆ ಮಾಡಬೇಡ ಮಗ, ನಾನಿದ್ದೀನಲ್ಲ ನಿಮ್ಮಪ್ಪ ಗಟ್ಮುಟ್ಟಾಗಿ, ನಾನಿರುವ ತನಕ ನೀನ್ಯಾಕೆ ಚಿಂತೆ ಮಾಡ್ತೀಯಾ ಎಂದು ಮಕ್ಕಳ ಚಿಂತೆಯನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವವರು, ಯಾರಿಗೂ ಕಾಣದಂತೆ ಮಕ್ಕಳಿಗೆ ಬೆನ್ನೆಲುಬಾಗಿ ನಿಲ್ಲುವವರು ತಂದೆ ಅಲ್ಲದೆ ಮತ್ಯಾರಿಗೂ ಸಾಧ್ಯವಿಲ್ಲ. ಪ್ರಾರ್ಥನೆ. ಜೋಸೆಫ, ನಮ್ಮಪ್ಪನನ್ನು ಯಾವಾಗಲೂ ಚೆನ್ನಾಗಿಟ್ಟಿರು. ಆರನೆಯ ಸ್ಥಳ. ಯೇಸುವಿನ ವದನದ ಛಾಯೆ ವೆರೋನಿಕಳ ಮನದಲ್ಲಿ. ಪ್ರೇಮಿಗಳು ತಮ್ಮ ಪ್ರಿಯತಮೆ ಪ್ರಿಯಕರನ ಹೆಸರನ್ನು, ಅಭಿಮಾನಿಗಳು ತಮ್ಮ ನೆಚ್ಚಿನ ಹೀರೋ ಹೀರೋಯಿನ್ಗಳ ಭಾವಚಿತ್ರವನ್ನು ತಮ್ಮ ಕೈ, ತೋಳು, ಎದೆ, ಬೆನ್ನು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಟ್ಯಾಟೂ ಹಾಕಿಸಿಕೊಳ್ಳುವುದು ಈಗ ಫ್ಯಾಷನ್. ಜೋಸೆಫರು ಇಂಥ ಹುಚ್ಚಿಗೆ ಹೊರತಾಗಿರಲಿಲ್ಲ. ಪ್ರತಿ ಕ್ಷಣವೂ ಮರಿಯಾ ಮತ್ತು ಯೇಸುವಿನ ಬದುಕನ್ನು ಹೋಲುವಂತಹ ಪರಿಶುದ್ಧ ಜೀವನವನ್ನು ನಡೆಸಲು ಅವರೆದೆಯ ತುಂಬ ಯೇಸು ಮತ್ತು ಮರಿಯಳ ಛಾಯೆಯನ್ನು ಮುದ್ರಿಸಿಕೊಂಡಿದ್ದರು. ಅಂದು ರಕ್ತ, ಧೂಳು, ಉಗುಳಿನಿಂದ ಗುರುತಿಸಲಾಗದಷ್ಟು ವಿಕಾರವಾಗಿ ಕಾಣುತ್ತಿದ್ದ ಯೇಸುವಿನ ಬಳಿಗೆ ಮಮತೆಯ ವೆರೋನಿಕಾ ಎಲ್ಲ ಹಂಗನ್ನು ತೊರೆದು ಓಡುತ್ತಾಳೆ. ಯೇಸುವಿನ ಗಾಯಗೊಂಡ ಮುಖವನ್ನು ಬಟ್ಟೆಯಿಂದ ಒರೆಸುತ್ತಾಳೆ. ಆದರಿಂದು ರಾಜಕಾರಣಿಗಳು, ಉದಾರಿಗಳು, ನಮ್ಮಂಥ ಜನಸಾಮಾನ್ಯರು ಸಹ ಕ್ಯಾಮರಾ ಇಲ್ಲದೆ ಯಾವ ಗಾಯವನ್ನೂ ನೋಡುವುದಿಲ್ಲ, ಗಾಯಗೊಂಡವರನ್ನು ಮುಟ್ಟುವುದೂ ಇಲ್ಲ. ಅಕಸ್ಮಾತ್ ಪ್ರಚಾರಕ್ಕಾಗಿ ಗಾಯಗೊಂಡವರ ಬಳಿ ಹೋದಾಗ ಅವರಿಗೆ ದಾನ ಅಥವಾ ಇನ್ನಾವುದೇ ರೀತಿಯ ಸಹಾಯ ಮಾಡುವಾಗ ಪೋಸ್ ಕೊಟ್ಟು ಆರ್ಟಿಫಿಷಿಯಲ್ ಸ್ಮೈಲ್ ಮಾಡಿ ದಾನ ಸ್ವೀಕರಿಸುವವರ ಬಡತನವನ್ನು, ಮಾನವನ್ನು ಕ್ಯಾಮರಾದಲ್ಲಿ ಕ್ಲಿಕ್ಕಿಸಿ ಮಾಧ್ಯಮಗಳಲ್ಲಿ, ಜಾಲತಾಣಗಳಲ್ಲಿ ಹರಿಬಿಡುತ್ತೇವೆ. ಇದಕ್ಕೆ ಹೊರತೆಂಬಂತೆ ಯೇಸುವನ್ನು ತನ್ನ ಬದುಕಲ್ಲಿ ಅಚ್ಚಾಗಿಸಿಕೊಂಡ ಮದರ್ ತೆರೇಸಾ ಆ ಮಮತಾಮಯಿ ಮುಟ್ಟಿದ ಗಾಯಗಳು, ಒರೆಸಿದ ಹುಣ್ಣುಗಳು, ನಗುತಂದ ಮೊಗಗಳನ್ನು ಮರೆಯಲಾದೀತೆ? ಬುಡಕಟ್ಟು ಆದಿವಾಸಿ ಜನರ ಶೋಷಣೆಗೆ ಮೂಕ ಪ್ರೇಕ್ಷಕನಾಗದೆ ಅರಣ್ಯದಲ್ಲಿ, ಗುಹೆಯಲ್ಲಿ ಅವಿತು ಹಂಚಿ ಹೋಗಿದ್ದ ಆದಿವಾಸಿಗಳನ್ನು ಸಂಘಟಿಸಿ ಅವರ ಜೊತೆ ಇದ್ದು ಯಾರ ಗಮನಕ್ಕೂ ಬರಲು ಬಿಡದ ಶ್ರೀಮಂತ ಉದ್ಯಮಿಗಳ, ಜಾತಿ ಆಡಳಿತ ನಡೆಸುವ ಸರ್ಕಾರದ ವಿರುದ್ಧ ದನಿ ಎತ್ತಿ ಜೈಲಿನಲ್ಲಿ ಕೊಳೆತು ಮಡಿದ ಸ್ಟ್ಯಾನ್ಸ್ವಾಮಿಯವರು ಯೇಸುವಿನ ವದನದ ಛಾಯೆಯಲ್ಲದೆ ಇನ್ನಾರಾಗಲು ಸಾಧ್ಯ? ಪ್ರಾರ್ಥನೆ. ಜೋಸೆಫ, ನಾವು ಇನ್ನೊಬ್ಬರಿಗೆ ಕೊಡುವಾಗ ನಮ್ಮ ಕೈ ಮಾತ್ರ ಮೇಲೆ, ಸಹಾಯ ಪಡೆಯುವವರ ಕೈ ನಮ್ಮ ಕೈ ಕೆಳಗೆ ಇರದಿರಲಿ. ನಮ್ಮ ಸಹಾಯ ಅಂಗಾಂಗ ದಾನದಂತೆ ಗೋಪ್ಯವಾಗಿರಲಿ.
ಏಳನೆಯ ಸ್ಥಳ, ಯೇಸು ಎರಡನೆಯ ಬಾರಿ ಶಿಲುಬೆಯ ಭಾರದಿಂದ ನೆಲಕ್ಕೆ ಬಿದ್ದಾಗ. ಮಗು ಯೇಸು ಮೊದಲ ಬಾರಿ ತೊಡರುಗಾಲಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ತಂದೆ ಇದ್ದ ಕಡೆ ಕೈಚಾಚಿ ನಡೆದರು. ನಾ ಬಿದ್ದರೆ ತಂದೆ ಜೋಸೆಫ ಹಿಡಿದುಕೊಳ್ಳುವರು ಎಂಬ ಧೈರ್ಯ, ನಂಬಿಕೆ. ಯೇಸು ಮೊದಲ ಹೆಜ್ಜೆ ಇಟ್ಟು ತನ್ನೆಡೆ ಬಂದಾಗ ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತ ತನ್ನೆಡೆಗೇ ಬರುತ್ತಿದೆ ಎನಿಸಿ ಭಾವುಕರಾದರು ಜೋಸೆಫರು. ಯೇಸುವಿನ ಪಾದಗಳನ್ನು ಲೆಕ್ಕವಿಲ್ಲದಷ್ಟು ಸಾರಿ ಮುತ್ತಿಟ್ಟು ಅವರಿಟ್ಟ ಒಂದೊಂದು ಹೆಜ್ಜೆಯ ಜಾಗದಲ್ಲೂ ಸಾಷ್ಟಾಂಗ ಅಡ್ಡಬಿದ್ದು ಆರಾಧಿಸಿದರು. ಅಂದು ಜೋಸೆಫರಿದ್ದ ಕಡೆ ಹೆಜ್ಜೆ ಇಟ್ಟ ಮಗು ಯೇಸುವನ್ನು ಬೀಳಲು ಬಿಡದ ಜೋಸೆಫ ಇಂದು ಶಿಲುಬೆಯ ಭಾರವನ್ನು ಹೊತ್ತು ನಿಶ್ಶಕ್ತಿಯಿಂದ ಇನ್ನೇನು ಬೀಳುವರೇನೋ ಎನ್ನುವಾಗ ಜೋಸೆಫರು ಯೇಸುವಿನ ಬಳಿ ಓಡಿ ಬಂದು ಅವರು ಬೀಳದಂತೆ ತಡೆಯುತ್ತಾರೆ. 1992 ಒಲಿಂಪಿಕ್ಸ್ ಸೆಮಿಫೈನಲ್ಸ್ನಲ್ಲಿ ನಡೆದ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಡೆರಿಕ್ ರೆಡ್ಮಂಡ್ ಎಂಬ ಆಟಗಾರ ಮುಂಚೂಣಿಯಲ್ಲಿ ಓಡುತ್ತಿದ್ದ. ಇನ್ನೇನು ಗೆಲುವು ತನ್ನದೇ ಎಂಬ ಆತ್ಮವಿಶ್ವಾಸದಲ್ಲಿದ್ದಾಗ ಆತನ ಕಾಲು ಇದ್ದಕ್ಕಿದ್ದಂತೆ ಉಳುಕಿ ನೆಲಕ್ಕೆ ಬಿದ್ದ. ಉಳಿದ ಆಟಗಾರರೆಲ್ಲ ಇವನನ್ನು ಹಿಂದೆ ಹಾಕಿದರು. ಸಹಿಸಲಾಗದ ನೋವು. ಪ್ರಥಮ ಚಿಕಿತ್ಸೆ ಕೊಡಲು ಬಂದಾಗ ಅದನ್ನು ನಿರಾಕರಿಸಿ ಈ ಓಟವೇ ನನಗೆ ಬಹು ಮುಖ್ಯ ಎಂದು ನಿರ್ಧರಿಸಿ ಓಡಲಾಗದಿದ್ದರೂ ಪುನಃ ಎದ್ದ. ಉಳುಕಿದ ಕಾಲನ್ನು ಎಳೆದುಕೊಂಡು ಕುಂಟುತ್ತಾ ಮತ್ತೆ ಓಡಲು ಶುರು ಮಾಡಿದ. ಅಲ್ಲೇ ವೀಕ್ಷಕರ ಸ್ಥಳದಿಂದ ವ್ಯಕ್ತಿಯೊಬ್ಬ ಜನರ ಗುಂಪನ್ನು ಪಕ್ಕಕ್ಕೆ ಸರಿಸುತ್ತಾ ಸೆಕ್ಯೂರಿಟಿ ಆತನನ್ನು ತಡೆದರೂ ಅವರಿಂದ ಬಿಡಿಸಿಕೊಂಡು ಕುಂಟುತ್ತಾ ಓಡುತ್ತಿದ್ದ ಆಟಗಾರನ ಕಡೆಗೆ ಧಾವಿಸಿದ. ಆತ ಯಾರೆಂದು ವಿಚಾರಿಸಿದಾಗ ಅವ ಮತ್ತಾರೂ ಆಗಿರದೆ ಓಟಗಾರನ ತಂದೆಯಾಗಿದ್ದ. ಮಗನೇ, ಈ ನೋವಿನಲ್ಲಿ ನೀನು ಓಡುವುದು ಬೇಡ ಎಂದಾಗ, ಇಲ್ಲ ಅಪ್ಪ, ನಾನು ಈ ಓಟವನ್ನು ಮುಗಿಸಲೇಬೇಕು ಎಂದ ಮಗ. ಸರಿ ಬಾ, ನಾವಿಬ್ಬರೂ ಸೇರಿ ಈ ಓಟವನ್ನು ಮುಗಿಸೋಣ ಎನ್ನುತ್ತಾ ತನ್ನ ಮಗನ ಹೆಗಲ ಮೇಲೆ ಕೈ ಹಾಕಿ ಸೇರಬೇಕಾದ ಗುರಿಯ ಕಡೆ ನಿಧಾನವಾಗಿ ಹೋದರು. ತಂದೆ ಮತ್ತು ಮಗನ ಮಧ್ಯೆಯಿಂದ ಬೆಸುಗೆಯ ಝಲಕ್ ಇಲ್ಲಿದೆ ನೋಡಿ. ಪ್ರಾರ್ಥನೆ. ಜೋಸೆಫ, ಬೀಳುವುದು ಸಹಜ. ಬಿದ್ದ ಜಾಗದಲ್ಲೇ ಇರದೆ ಮತ್ತೆ ಎದ್ದು ಮುನ್ನಡೆಯುವ ವಿವೇಕ ಮತ್ತು ಧೈರ್ಯವನ್ನು ನಮಗೆ ನೀಡು. ಎಂಟನೆಯ ಸ್ಥಳ, ಯೇಸುವಿನ ಜೊತೆಯೇ ನಡೆದ 100 ತಾಯಂದಿರು. ಜೋಸೆಫರದು ಹೆಂಗರುಳು. ಯಾರಿಗೆ ಎಂಥ ಕಷ್ಟ ಬಂದರೂ ಸರಿ, ಅದು ಬಡತನವಾಗಲಿ, ಶೋಷಣೆಯಾಗಲಿ,
ಪರಿಚಿತರಾಗಲಿ ಪರಕೀಯರಾಗಲಿ ತಾವೇ ಖುದ್ದಾಗಿ ಅವರಿರುವಲ್ಲಿಗೆ ಹೋಗಿ ಹಗಲು ರಾತ್ರಿ ಅವರೊಡನಿದ್ದು ಅವರನ್ನು ಸಂತೈಸಿ ಉಪವಾಸ ಪ್ರಾರ್ಥನೆ ಸೇವೆಗಳೊಂದಿಗೆ ಅವರ ದುಃಖದಲ್ಲಿ ಭಾಗಿಯಾಗುತ್ತಿದ್ದರು. ತನ್ನ ತಂದೆ ಜೋಸೆಫರನ್ನೇ ಅನುಕರಿಸಿದ ಯೇಸು ಶಿಲುಬೆಯ ಭಾರದ ನಡುವೆಯೂ ಕೆಲ ಕ್ಷಣ ನಿಂತು ಅಳುತ್ತಾ ತಮ್ಮನ್ನು ಹಿಂಬಾಲಿಸುತ್ತಿದ್ದ ಜೆರುಸಲೇಮಿನ ಸ್ತ್ರೀಯರನ್ನು ಸಂತೈಸುತ್ತಾರೆ. ಸಾಮರಸ್ಯದಿಂದ ಬದುಕುತ್ತಿರುವ ಜನರನ್ನು ಇಂದು ಉಡುಗೆ ತೊಡುಗೆ, ಲವ್ ಜಿಹಾದ್, ಹಿಜಾಬ್, ಕೇಸರಿ ಶಾಲು, ಹಲಾಲ್, ಜಟ್ಕಾ, ಮತಾಂತರ ಇವೇ ಮುಂತಾದ ಆಚಾರ ವಿಚಾರಗಳನ್ನಿಟ್ಟುಕೊಂಡು ಧರ್ಮಗಳ ನಡುವೆ ಯಾರಾದರೂ ಸಣ್ಣ ಬಿರುಕನ್ನು ಉಂಟು ಮಾಡಿದರೂ ಸಾಕು, ಅದನ್ನು ಕಂದಕವನ್ನಾಗಿ ಮಾಡಿ ಮಕ್ಕಳ ಶಿಕ್ಷಣ, ಸೌಹಾರ್ದತೆ, ಸಹಬಾಳ್ವೆಗೆ ಧಕ್ಕೆ ತರುತ್ತಿದ್ದಾರೆ. ಜಾತಿ ಮತದ ನೆಪದಲ್ಲಿ ಜನರನ್ನು ವಿಭಜಿಸುತ್ತಿದ್ದಾರೆ. ಮನುಷ್ಯನನ್ನು ಮನುಷ್ಯನೆಂದು ಗುರುತಿಸಲು ಹಿಂಜರಿಯುತ್ತಿರುವ ಇಂತಹ ಅಜ್ಞಾನ ಸ್ಥಿತಿಯಲ್ಲಿರುವವರನ್ನು ಕಂಡು ನನಗಾಗಿ ಅಳಬೇಡಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಅತ್ತುಕೊಳ್ಳಿ ಎನ್ನುವ ಯೇಸುವಿನ ಮಾತುಗಳು ಅದೆಂಥ ಎಚ್ಚರಿಕೆಯ ಮತ್ತು ಗಂಭೀರದ ಮಾತುಗಳಾಗಿದೆಯಲ್ಲವೇ? ಹೀಗೆ ಒಮ್ಮೆ ವ್ಯಕ್ತಿಯೊಬ್ಬ ಮದರ್ ತೆರೇಸಾರ ಬಳಿ ಬಂದು, ಇಲ್ಲೊಂದು ಕುಟುಂಬ ಹಸಿವಿನಿಂದ ಸಾಯುತ್ತಿದೆ, ನೀವೇನಾದರೂ ಅವರ ಸಹಾಯಕ್ಕೆ ಬರಬಹುದೇ ಎಂದು ಕೇಳಿದ. ಕೂಡಲೇ ಮದರ್ ತೆರೇಸಾ ಆ ಕುಟುಂಬಕ್ಕೆ ಬೇಕಾಗುವಷ್ಟು ಆಹಾರ ಪದಾರ್ಥಗಳನ್ನು ಒಂದು ಚೀಲದಲ್ಲಿ ತುಂಬಿಕೊಂಡು ಅವರ ಮನೆಗೆ ಹೋದರು. ಅಲ್ಲಿ 8 ಜನ. ಮದರ್ ತೆರೇಸಾರನ್ನು ಕಂಡ ಕೂಡಲೇ ಆ ಮಕ್ಕಳ ಕಣ್ಣುಗಳಲ್ಲಿ ಏನೋ ಕಾಂತಿ. ಇಂದು ನಮಗೆ ಊಟ ಸಿಕ್ಕಿತು ಎಂಬ ಖುಷಿ. ಚೀಲವನ್ನು ಸ್ವೀಕರಿಸಿದ ಆ ಮಕ್ಕಳ ತಾಯಿ ಅದರಲ್ಲಿದ್ದ ಆಹಾರ ಪದಾರ್ಥವನ್ನು 2 ಭಾಗ ಮಾಡಿ ಇನ್ನೊಂದು ಚೀಲದಲ್ಲಿ ತುಂಬಿಸಿಕೊಂಡು ಹೊರಗೆ ಹೊರಡಲು ಅನುವಾದಳು. ಅಲ್ಲ ತಾಯಿ, ನಿನ್ನ ಮಕ್ಕಳೇ ಇಷ್ಟು ಹಸಿದಿದ್ದಾರೆ, ಅವರಿಗೆ ಅಡುಗೆ ಮಾಡಿ ಹೊಟ್ಟೆ ತುಂಬಿಸುವುದ ಬಿಟ್ಟು ಎಲ್ಲಿಗೆ ಹೋಗುತ್ತಿದ್ದಿ? ನಿನಗೆಂದೇ ಅಂತ ತಂದ ಆಹಾರವನ್ನು ನೀನೇಕೆ 2 ಭಾಗ ಮಾಡಿದೆ ಎಂದು ಮದರ್ ತೆರೇಸಾ ಪ್ರಶ್ನಿಸಿದಾಗ, ಮದರ್, ನಮ್ಮ ಪಕ್ಕದ ಮನೆಯಲ್ಲಿ ಮತ್ತೊಂದು ಕುಟುಂಬವಿದೆ, ಅವರೂ ನಮ್ಮಷ್ಟೇ ಹಸಿದಿದ್ದಾರೆ. ಅವರ ಮಕ್ಕಳು 1 ಹೊತ್ತಾದರೂ ಊಟ ಮಾಡಿರಲಿ ಅಂತ ನೀವು ಕೊಟ್ಟ ಆಹಾರವನ್ನು ಅವರ ಮನೆಗೆ ಒಯ್ಯುತ್ತಿದ್ದೇನೆ ಎಂದಳು. ಈಕೆಯದು ಹಿಂದೂ ಕುಟುಂಬ, ಪಕ್ಕದ ಮನೆಯವರು ಮುಸ್ಲಿಂ ಕುಟುಂಬ. ಹಸಿವು ಎಲ್ಲ ಎಲ್ಲೆ ಜಾತಿ ಮತ ಪಂಗಡವನ್ನು ಮೀರಿತು. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ ಎಂಬ ಡಾಕ್ಟರ್ GS ಶಿವರುದ್ರಪ್ಪನವರ ಕವನದ ಸಾಲು ಸಾಮರಸ್ಯದ ಬದುಕಿನ ಅವಶ್ಯಕತೆಯನ್ನು ಒತ್ತಿ ಹೇಳಿದೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ, 4 ದಿನದ ಈ ಬದುಕಿನಲ್ಲಿ. ಪ್ರಾರ್ಥನೆ. ಜೋಸೆಫಾ, ನಮ್ಮೆಲ್ಲರನ್ನೂ ಒಂದಾಗಿಸು. ಒಂಬತ್ತನೆಯ ಸ್ಥಳ. ಮೇಲೆ ಏಳಲು ತ್ರಾಣವಿಲ್ಲದಿದ್ದಾಗ. ಜೋಸೆಫರನ್ನ 24x7 ಇಂದಿನ ಭಾಷೆಯಲ್ಲಿ ಹೇಳೋದಾದರೆ 3 ಟೈರ್ ಜೋಸೆಫರು ಅಂತ ಕರೆದರೆ ತಪ್ಪಾಗಲಾರದು. ಏಕೆಂದರೆ ಅವರು ತಮ್ಮ ಪ್ರಾರ್ಥನೆಯನ್ನು 3 ಮುಂದಿಡುತ್ತಿದ್ದರು. ಒಂದು ಮರಿಯ, ಇನ್ನೊಂದು ಯೇಸು, ಮತ್ತೊಂದು ಪಿತನಾದ ಸರ್ವೇಶ್ವರ. ಅದಕ್ಕೆ ನಿಮಗೆ ಏನೇ ಬೇಡಿಕೆ ಇದ್ದರೂ ಜೋಸೆಫರ ಹತ್ರ ಹೋಗಿ ಟಕ್ಕಂತ ಸಿಕ್ಬಿಡುತ್ತೆ. ಏಕೆಂದರೆ 3 ರೆಕಮೆಂಡೇಶನ್ ಇದೆಯಲ್ಲ ಅವರಿಗೆ. ಜೋಸೆಫರು ಸದಾ ಪ್ರಾರ್ಥಿಸುತ್ತಿದ್ದರು. ಹಾಗಂತ ಪ್ರಾರ್ಥನೆಗೆ ನಿರ್ದಿಷ್ಟವಾದ ಸಮಯವಿಟ್ಟಿರಲಿಲ್ಲ ಅವರು. ಅವರ ಎಲ್ಲ ಕೆಲಸದಲ್ಲೂ ಎಲ್ಲ ವೇಳೆಯಲ್ಲೂ ದೇವರ ಇರುವಿಕೆ ಇತ್ತು. ಹಾಗಾಗಿ
ಅವರು ಏನೇ ಮಾಡಿದರೂ ಅದು ಪ್ರಾರ್ಥನೆಯಾಗಿತ್ತು. ಯೇಸು 3ನೇ ಸಲ ನೆಲಕ್ಕೆ ಬಿದ್ದಾಗ ಮತ್ತೆ ಏಳಲು ಆಗಲೇ ಇಲ್ಲ. ಕಲ್ವಾರಿ ತಲುಪಲು ಶಕ್ತಿ ಇಲ್ಲದಾಯಿತು. ಆಗ ಅವರಿಗೆ ನೆನಪಾದದ್ದು ತನ್ನ ತಂದೆ ಜೋಸೆಫರ ಪ್ರಾರ್ಥನೆ. ತಕ್ಷಣ ಯೇಸುವಿನ ಹೃದಯ ತನ್ನ ತಂದೆಯನ್ನು ಸಂಪರ್ಕಿಸಿತು. ಅಪ್ಪ, ಇನ್ನು ನನ್ನಿಂದಾಗದು, ನನ್ನ ಜೀವ ಸೋತು ಸೊರಗಿದೆ ಎಂದು ದೇವರಿಗೆ ಶರಣಾದರು. ಎರಡೂ ತಂದೆಯರಿಗೆ ಮಗನ ಕೂಗು ಕೇಳಿಸಿತು. ಶಿಲುಬೆಯೊಂದಿಗೆ ಮತ್ತೆ ಕಲ್ವಾರಿಯತ್ತ ಹೆಜ್ಜೆ ಮುಂದುವರಿಯಿತು. ಪ್ರಾರ್ಥನೆ ಹೇಗಿರಬೇಕು? ಜೇಮ್ಸ್ ಮತ್ತು ಜೋ ಆಪ್ತ ಸ್ನೇಹಿತರು. ಜೇಮ್ಸ್ಗೆ ಎಲ್ಲ ಪ್ರಾರ್ಥನೆ ನಾಲ್ಗೆ ತುದಿಯಲ್ಲೇ. ಆದರೆ ಜೋಗೆ ಯಾವ ಪ್ರಾರ್ಥನೆಯೂ ಗೊತ್ತಿಲ್ಲ. ಒಮ್ಮೆ ಅವರಿಬ್ಬರು ಪ್ರಾರ್ಥಿಸಲು ಕುಳಿತುಕೊಂಡ್ರು. ಜೇಮ್ಸ್ ಜಪಸರ ಶುರು ಮಾಡ್ದ. ಜೋ ಮಾತ್ರ ಬರೀ ಮಣಿ ಉರುಳಿಸ್ತಾ ABCDEFGHIJ ಅಂತ ಝೆಡ್ ತನಕ ಮತ್ತೆ ABCDEFGH ಅಂತ ಹೇಳ್ತಾ ಇದ್ದ. ಕೋಪಗೊಂಡ ಜೇಮ್ಸ್, ಏಯ್ ಜೋ, ಮಕ್ಕದ ಮೇಲೆ ಹಾಕ್ತೀನಿ ನೋಡು, ಏನು ನಿನ್ಗೆ ಜಪ ಮಾಡೋಕ್ಕೆ ಬರಲ್ವಾ? ಬರೀ ಜಪಸರ ಉರುಳಿಸ್ಕೊಂಡು ABCDEFG ಅಂತ ಹೇಳ್ತಾ ಇದೆಯಲ್ಲ ಅಂತ ಬೈದಾಗ, ಇಲ್ಲ ಬ್ರೋ, ನನಗೆ ನಿನ್ನ ಥರ ಜಪ ಕಲ್ತಿಲ್ಲ, ಹೇಗೆ ಪ್ರಾರ್ಥನೆ ಮಾಡಬೇಕು, ಏನು ಕೇಳಬೇಕು ಅಂತಲೂ ಗೊತ್ತಿಲ್ಲ, ಅದಕ್ಕೆ ABCDEFGH ಅಂತ ಝೆಡ್ ತನಕ ಹೇಳಿಬಿಡ್ತೀನಿ. ನನ್ನ ಮನಸ್ಸಿನಲ್ಲಿ ಏನಿದೆಯೋ ಅದಕ್ಕೆ ತಕ್ಕಂತೆ ದೇವರಿಗೆ ಹೇಗೆ ಬೇಕೋ ಹಾಗೆ ಅವರೇ ಸ್ಪೆಲ್ಲಿಂಗ್ ಜೋಡಿಸ್ಕೊತಾರೆ ಬಿಡು ಎಂದ. ವಾಹ್, ಎಂಥ ಜ್ಞಾನೋದಯದ ವಿಶ್ವಾಸದ ಮಾತುಗಳು! ಪ್ರಾರ್ಥನೆ ಯಾರೋ ಬರೆದದ್ದು, ಯಾವುದೋ ಪುಸ್ತಕದಿಂದ ಕಲಿತದ್ದು, ಗಂಟಗಟ್ಟಲೆ ಅರ್ಥವಿಲ್ಲದೆ ಮನಸ್ಸಿಲ್ಲದೆ ಕಾಟಾಚಾರಕ್ಕೆ ಹೇಳುವುದು ಪ್ರಾರ್ಥನೆಯಲ್ಲ. ಮದರ್ ತೆರೇಸಾ ಹೇಳ್ತಾರೆ, ಮೌನದ ಪ್ರತಿಫಲ ಪ್ರಾರ್ಥನೆ, ಪ್ರಾರ್ಥನೆಯ ಪ್ರತಿಫಲ ವಿಶ್ವಾಸ, ವಿಶ್ವಾಸದ ಪ್ರತಿಫಲವೇ ಪ್ರೀತಿ, ಪ್ರೀತಿಯ ಪ್ರತಿಫಲ ಸೇವೆ, ಸೇವೆಯ ಪ್ರತಿಫಲವೇ ಶಾಂತಿ. ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನುವು ನಿನ್ನದು, ಮನವು ನಿನ್ನದು. ಪ್ರಾರ್ಥನೆ. ಜೋಸೆಫಾ, ನೀನು ನಮ್ಮ ಜೊತೆ ಸೇರ್ಕೋ ಈ ಪ್ರಾರ್ಥನೆಯಲ್ಲಿ. ಹತ್ತನೆಯ ಸ್ಥಳ. ಯೇಸುವಿನ ಮಾನಮುಚ್ಚಲು ಇದ್ದ ತುಂಡು ಬಟ್ಟೆ ಸಹ ಹರಾಜ್. ದಾವೀದರಸ ಸರ್ವೇಶ್ವರನಿಗೆ ದೇವಾಲಯವೊಂದನ್ನು ಕಟ್ಟಬೇಕೆಂದು ಆಸೆಪಟ್ಟಾಗ ದೇವರು, ನೀನು ನನಗೆ ದೇವಾಲಯವನ್ನು ಕಟ್ಟಬೇಡ, ಆದರೆ ನಿನಗಾಗಿ ಒಂದು ಮನೆತನವನ್ನು ನಾನು ಕಟ್ಟುವೆನು ಎಂದು ಮಾತು ಕೊಡುತ್ತಾರೆ. ಆ ಮನೆತನ ಮತ್ತಾರೂ ಅಲ್ಲ, ಅದುವೇ ಜೋಸೆಫರು. ಈ ಮಹಾ ದೇವಾಲಯವನ್ನು ಕೆಡವಿರಿ, 3 ದಿನದಲ್ಲಿ ಅದನ್ನು ಕಟ್ಟುವೆನು ಎಂದು ಯೇಸು ಹೇಳಿದ್ದು ತನ್ನ ಶರೀರವೆಂಬ ದೇವಾಲಯವನ್ನು ಕುರಿತು. ದಾವೀದರಸನಿಗೆ ಜೋಸೆಫರ ಮೂಲಕ ಅನುಗ್ರಹಿಸಿದ ದೇವಾಲಯವೇ ಯೇಸು. ಜೆರುಸಲೇಮಿನ ದೇವಾಲಯವನ್ನು ಕಂಡಾಗ ಕಣ್ಣೀರಿಟ್ಟ ಯೇಸು, ಇದು ನನ್ನ ತಂದೆಯ ಆಲಯ, ಅದನ್ನು ಅಪವಿತ್ರಗೊಳಿಸಬೇಡಿ ಎಂದಿದ್ದರು. ಅಂತಹ ಪವಿತ್ರ ದೇವಾಲಯವೆಂಬ ಯೇಸುವಿನ ದೇಹದ ಮೇಲೆ ಇಂದು ಕಳ್ಳಕಾಕರು, ದುಷ್ಟರು, ವ್ಯಾಪಾರಿಗಳು, ಕಾಮುಕರ ದಾಳಿ ನಡೆಯುತ್ತಿದೆ. ಇದ್ದ ಒಂದಿಷ್ಟು ಹರಿದ ತುಂಡು ಬಟ್ಟೆ, ಅದೂ ಸಹ ಚೀಟು ಹಾಕಿ ಯೇಸುವಿನ ಮಾನವನ್ನು ಅವಮಾನಿಸುತ್ತಾರೆ. ಯೇಸು ಜನಿಸಿದಾಗ ದೇವದೂತರು ಯೇಸುವಿನ ಜನನದ ಬಗ್ಗೆ ಕುರುಬರಿಗೆ ದರ್ಶನ ನೀಡಿ
ಕಂದ ಯೇಸುವನ್ನು ಆರಾಧಿಸುವಂತೆ ತಿಳಿಸುತ್ತಾರೆ. ಆತುರಾತುರದಲ್ಲಿ ಯೇಸುವನ್ನು ಹುಡುಕುತ್ತಾ ಬಂದ ಕುರುಬರಿಗೆ ಕೊನೆಗೂ ಗೋದಲಿಯಲ್ಲಿದ್ದ ಕಂದನ ದರ್ಶನವಾಯಿತು. ಅವರ ಪೈಕಿ ಒಬ್ಬ ಕುಂಟನೂ ಇದ್ದ. ಮಗು ಯೇಸುವನ್ನು ತನ್ನ ತೋಳಲ್ಲಿ ಹಿಡಿದುಕೊಂಡು ಮುದ್ದಾಡಿ ಮರಳಿ ಮಗುವನ್ನು ಜೋಸೆಫರ ಕೈಗಿತ್ತ. ಯೇಸುವನ್ನು ನೋಡುವ ಭರದಲ್ಲಿ ರಸ್ತೆಯಲ್ಲಿ ಬಿದ್ದು ಗಾಯವಾಗಿತ್ತು ಆತನಿಗೆ. ಆದರೆ ಅದರ ಪರಿವೆಯೇ ಇಲ್ಲ ಅವನಿಗೆ. ಅವನ ಮೊಣಕೈಯಿಂದ ರಕ್ತ ಸುರಿಯುತ್ತಿದ್ದುದನ್ನು ಮರಿಯ ಗಮನಿಸಿ ಜೋಸೆಫರಿಗೆ ಆತನ ಗಾಯ ಕಟ್ಟುವಂತೆ ಸನ್ನೆ ಮಾಡಿದರು. ಬಟ್ಟೆ ಇಲ್ಲದಿದ್ದುದರಿಂದ ಕಂದ ಯೇಸುವನ್ನು ಸುತ್ತಿದ್ದ ಬಟ್ಟೆಯನ್ನೇ ಮರಿಯ ಹರಿದು ಜೋಸೆಫರಿಗೆ ಕೊಟ್ಟರು. ಹೀಗೆ ಅಂದು ಕುಂಟನಾಗಿದ್ದ ಕುರುಬನ ಗಾಯವನ್ನು ಕಟ್ಟಲು ಕಂದ ಯೇಸುವಿನ ಬಟ್ಟೆಯ ಅಂಚನ್ನು ಹರಿದು ಜೋಸೆಫರು ಆತನಿಗೆ ಕೊಟ್ಟರು. ಆದರಿಂದು ಗಾಯಕ್ಕೆ ಅಂಟಿಕೊಂಡಿದ್ದ ಯೇಸುವಿನ ಬಟ್ಟೆಯನ್ನೇ ಎಳೆದು ಜನ ಜರಿದು ನಕ್ಕರು. ಪ್ರಾರ್ಥನೆ. ಜೋಸೆಫ, ಅಪ್ರಾಪ್ತ ಬಾಲಕಿಯರ ಮೇಲೆ, ದಲಿತ, ಆದಿವಾಸಿ, ಬಡ ಹೆಣ್ಣು ಮಕ್ಕಳ ಮೇಲೆ ನಡು ಹಗಲಲ್ಲೇ ಯಜ್ಞೆಯಿಲ್ಲದೆ ಅತ್ಯಾಚಾರ ನಮ್ಮ ದೇಶದಲ್ಲಿ ಪ್ರತಿ ನಿಮಿಷವೂ ನಡೆಯುತ್ತಿದೆ. ರಕ್ಷಣೆ ಕೊಡಬೇಕಾದ ಪೊಲೀಸರು, ನ್ಯಾಯಾಂಗ, ರಾಜಕಾರಣಿಗಳ ಕೈಗೊಂಬೆಗಳಾಗಿ ತಪ್ಪಿತಸ್ಥರು ಕಳಂಕರಹಿತರಾಗಿ ರಾಜಾರೋಷವಾಗಿ ಮೆರೆಯುತ್ತಿದ್ದಾರೆ. ಮರಿಯಳ ಮಾನವನ್ನು ನೀನೇನೋ ಕಾಪಾಡಿದೆ. ಆದರೆ ಅಪ್ರಾಪ್ತ ವಯಸ್ಸಿನಲ್ಲಿ ತಾಯಿಯಾಗುತ್ತಿರುವ ಹೆಣ್ಣು ಮಕ್ಕಳಿಗೆ, ಅವರು ಜನ್ಮ ನೀಡುತ್ತಿರುವ ಕಂದ ಮಗಳಿಗೆ ನಿನ್ನಂಥ ಜೋಸೆಫ ಸಿಗುವನೇ? ಹನ್ನೊಂದನೆಯ ಸ್ಥಳ. ಯೇಸುವನ್ನು ಶಿಲುಬೆಗೆ ಜಡಿದು ಈಟಿಯಿಂದ ತಿವಿದರು. ಯೇಸು ಮಗುವಾಗಿದ್ದಾಗ ಅದರ ಹೊದಿಕೆ ಪಕ್ಕಕ್ಕೆ ಸರಿದಿತ್ತು. ತಾಯಿ ಹೊದಿಕೆಯನ್ನು ಸರಿಪಡಿಸಲು ಮಗುವಿನ ಬಳಿಗೆ ಹೋದರು. ಮಗು ಶಿಲುಬೆಯ ಆಕಾರದಲ್ಲಿ ತನ್ನ ಕೈಗಳನ್ನು ಜೋಡಿಸಿಕೊಂಡು ಸ್ವರ್ಗದೆಡೆ ನೋಡುತ್ತಿದ್ದುದನ್ನು ಕಂಡು ಜೋಸೆಫರು ದಂಗಾದರು. ನನ್ನ ಮಗನೇಕೆ ತನ್ನ ಕೈಗಳನ್ನು ಶಿಲುಬೆಯಾಕಾರದಲ್ಲಿ ಜೋಡಿಸಿಕೊಂಡಿದ್ದಾನೆ ಎಂದು ಮರಿಯಳನ್ನು ಪ್ರಶ್ನಿಸಿದರು. ಮುಂದೆ ತನ್ನ ಮಗ ಶಿಲುಬೆಯ ಮೇಲೆ ಹೀಗೇ ನರಳುವನು ಎಂಬುದು ಮರಿಯಳಿಗೆ ತಿಳಿದಿದ್ದರೂ ಜೋಸೆಫರಿಂದ ಆ ಸತ್ಯವನ್ನು ಮುಚ್ಚಿಟ್ಟಿದ್ದರು. ತಮ್ಮ ಕೆಲಸದಲ್ಲಿ ಸಾವಿರಾರು ಮೊಳೆಗಳನ್ನು ಲಯಬದ್ಧವಾಗಿ ಹೊಡೆಯುತ್ತಾ ಅದೇ ಪ್ರಾರ್ಥನೆ ಎಂಬಂತೆ ಮರಗೆಲಸ ಮಾಡುತ್ತಿದ್ದ ಜೋಸೆಫರಿಗೆ ಇಂದೇಕೋ ಆ ಮೊಳೆಯೊಡೆಯುವ ಶಬ್ದ ನರಳುವಿಕೆಯ ಶಬ್ದವಾಗಿ ಮಾರ್ದನಿಸಿತು. ಒಂದೊಂದು ಮೊಳೆಯ ಶಬ್ದವು ತನ್ನೆದೆಯನ್ನು ತಿವಿದಂತೆ ಭಾಸವಾಯಿತು. ಮರದ ಹಲಗೆಯ ಬದಲಾಗಿ ಮಾಂಸಖಂಡದ ಮೇಲೆ ಮೊಳೆಗಳನ್ನು ಅಚಾತುರ್ಯವಾಗಿ ಯಾರೋ ಜಡಿಯುತ್ತಿದ್ದಾರೆ ಎನಿಸಿತು. ಜಡಿಯುತ್ತಿದ್ದವರಿಗೆ ನಿಲ್ಲಿಸಿ ಎಂದು ಜೋಸೆಫರು ಕೂಗಬೇಕೆನಿಸಿತು. ಜಡಿಯುತ್ತಿದ್ದ ಕೈಗಳನ್ನು ತಡೆದು ಮೊಳೆಗಳನ್ನು ಕೀಳಬೇಕೆನಿಸಿತು. ಶಿಲುಬೆಗೆ ಮೊಳೆಗಳನ್ನು ಜಡಿಸಿಕೊಂಡವನು ತನ್ನ ಪ್ರೀತಿಯ ಪುತ್ರನೇ ಎಂದು ಗೊತ್ತಾದಾಗ, ಅಯ್ಯೋ, ಜಡಿಯುವ ಸ್ಥಳದಲ್ಲಿ ನಾನಿರಬಾರದಿತ್ತೆ, ಜಡಿಯುವವನು ನಾನಾಗಬಾರದಿತ್ತೆ. ಆಗ ನನ್ನ ಮಗನಿಗೆ ಯಾರಿಗೂ ಕಾಣಿಸದಂತೆ, ಯಾವ ನೋವು ತಾಕದಂತೆ ಏನಾದರೂ ಮಾಡುತ್ತಿದ್ದೆನಲ್ಲ ಎಂದು ಅವರ ಮನ ಒಂದೇ ಸಮನೆ ರೋಧಿಸಿತು. ಪಿತನನ್ನು, ಈ ಶಿಕ್ಷೆಯಿಂದ ನನ್ನ ಮಗನನ್ನು ರಕ್ಷಿಸು ಎಂದು ಕೇಳಬಹುದಿತ್ತು. ಆದರೆ ಇದೇ ಪಿತನ ಚಿತ್ತವಾದ್ದರಿಂದ ಪಿತನ ಚಿತ್ತಕ್ಕೆ ತಲೆಬಾಗಲೇಬೇಕಿತ್ತು. ಒಂದೊಂದು ಮೊಳೆಯನ್ನು ಹೊಡೆಯುವಾಗಲೂ ಯೇಸು ನೋವು ತಾಳಲಾರದೆ ಎಂದು ಕೂಗಿಕೊಂಡರು. ಇನ್ನು ಜೋಸೆಫರಿಗೆ ತಡೆಯಲಾಗಲಿಲ್ಲ. ಇದ್ದಕ್ಕಿದ್ದಂತೆ ಜನರಿಗೆ ನರಳುವಿಕೆಯ ಕೂಗು ಇನ್ನೂ ಜೋರಾಗಿ ಬಯಲಿನಲ್ಲಿ ಪ್ರತಿಧ್ವನಿಸುವಂತೆ ಭಾಸವಾಯಿತು. ಯೇಸುವಿನ ಶಿಲುಬೆಯ ಹಿಂದೆ
ಜೋಸೆಫರೂ ಮಗನೊಂದಿಗೆ ಜಡಿಸಿಕೊಂಡರು. 2 ಜೀವಗಳ ರಕ್ತ ಧಾರಾಕಾರವಾಗಿ ನೆಲಕ್ಕೆ ಹರಿಯಿತು. ಓ ರಕ್ತಸಿಕ್ತ ಪರಿವರ್ತನೆಯೇ, ಓ ಮುಂಗಾಣುವ ಕ್ರಾಂತಿಯೇ ಎಂದು ದಲಿತ ಕವಿ ಸಿದ್ಧಲಿಂಗಯ್ಯನವರು ಯೇಸುವಿಗೆ ಹೇಳುತ್ತಿದ್ದರೇನೋ. ಕ್ರಿಸ್ತನ ದೇಹದ ದಯೆಯ ರಕ್ತ ಈ ಭೂಮಿಗೆ ಬಿದ್ದು 2000 ವರ್ಷಗಳು ಕಳೆದಿವೆ. ರಕ್ತ ಭೂಮಿಗೆ ಬೀಳದಿರುವುದು ಅಂದಿಗಿಂತಲೂ ಇಂದಿಗೆ ಹೆಚ್ಚು ಬೇಕಾಗಿದೆ. ಕ್ರಿಸ್ತ ಮತ್ತು ದಯೆಗಾಗಿ ಭೂಮಿ ಒಣಗಿದೆ ಎನ್ನುತ್ತಾರೆ ದೇವನೂರು ಮಹದೇವನವರು. ಉಕ್ರೇನ್ ಮತ್ತು ರಷ್ಯಾದಲ್ಲಿ ಸೈನಿಕರ ಮತ್ತು ಮುಗ್ಧ ಜನರ ರಕ್ತ ಭೂಮಿಯನ್ನು ತೋಯಿಸುತ್ತಿದೆ. ಕ್ಷಿಪಣಿ ಬಾಂಬುಗಳು ನಾಡನ್ನು ಜ್ವಲಿಸುತ್ತಿವೆ. ಮೃತದೇಹಗಳನ್ನು ಹೂಣುವವರಿಲ್ಲದೆ ಸಾಲು ಸಾಲು ಹೆಣಗಳು ಕೊಳೆತು ರಸ್ತೆಯಲ್ಲೇ ಸಮಾಧಿಯಾಗುತ್ತಿವೆ. ಕ್ರಿಸ್ತನ ದಯೆಯ ರಕ್ತ ಸೇಡಿನಿಂದ ತುಂಬಿರುವ ಈ ದೇಶದ ನಾಯಕರನ್ನು ತೋಯಿಸಿ ಪರಿವರ್ತಿಸಬಾರದೆ? ಪ್ರಾರ್ಥನೆ. ಜೋಸೆಫ, ನಿನ್ನ ಮಗನ ಯಾತನೆಗಿಂತ ಮಿಗಿಲಾದ ಪ್ರಾರ್ಥನೆ ನನ್ನಲ್ಲಿಲ್ಲ. ಇಷ್ಟು ಹೇಳಬಲ್ಲೆ, ಜಡಿದು ಬಿಡು ನನ್ನನ್ನೂ ಆ ಕ್ರಿಸ್ತನ ತತ್ವಕ್ಕೆ, ಆತನ ಸಿದ್ಧಾಂತಕ್ಕೆ, ಆತನ ತ್ಯಾಗಕ್ಕೆ. ಹನ್ನೆರಡನೆಯ ಸ್ಥಳ, ಶಿಲುಬೆಯ ಮೇಲೆ ಯೇಸುವಿನ ಕೊನೆಯ ಉಸಿರು. ನಮ್ಮ ಜೀವನ ಹೇಗಿರಬೇಕು ಎಂಬ ವಿಷಯದ ಚರ್ಚೆಯಲ್ಲಿ ಯುವತಿಯೊಬ್ಬಳು ಹೇಳಿದ ಮಾತುಗಳು ನನ್ನನ್ನು ಆಗಾಗ್ಗೆ ಎಚ್ಚರಿಸುತ್ತವೆ. ನಾವು ಸಾಯುವ ಮುನ್ನ ನಾವು ಹೇಗೆ ಜೀವನ ನಡೆಸಿದ್ವಿ ಅನ್ನೋದು ಜಸ್ಟ್ ಒಂದು 7 ಸೆಕೆಂಡ್ನಲ್ಲಿ ನಮ್ಮ ಕಣ್ಮುಂದೆ ಹಾದು ಹೋಗುತ್ತಂತೆ. ಹಾಗಾಗಿ ಆ 7 ಸೆಕೆಂಡ್ನಲ್ಲಿ ನಾವು ತೋರಿದ ಪ್ರೀತಿ ನಮ್ಮ ಕಣ್ಮುಂದೆ ಹಾದು ಹೋಗಬೇಕಾ, ಅಥವಾ ಬರೀ ದ್ವೇಷ, ಹಿಂಸೆ, ಕಿಚ್ಚು ನಮ್ಮ ಕಣ್ಮುಂದೆ ಹಾದು ಹೋಗಬೇಕಾ? ನೀವೇ ಯೋಚಿಸಿ ಎಂದಳು. ಯೇಸು ತನ್ನ 33 ವರ್ಷದ ಬದುಕನ್ನು, ತನ್ನ ಜೀವನದ ಸಾರಾಂಶವನ್ನು ಜಸ್ಟ್ 7 ವಾಕ್ಯಗಳಲ್ಲಿ ಮುಗಿಸಿದರು. ತಂದೆಯೇ, ಇವರನ್ನು ಕ್ಷಮಿಸು, ಇವರೇನು ಮಾಡುತ್ತೀರೆಂದು ಇವರು ಅರಿಯರು ಎಂದು ಉದಾರ ಮನಸ್ಸಿನಿಂದ ತನ್ನನ್ನು ಜಡಿದವರ ಪರವಾಗಿ ಪಿತನಲ್ಲಿ ಕ್ಷಮೆ ಬೇಡುತ್ತಾರೆ. ಶತ್ರುಗಳನ್ನು ಪ್ರೀತಿಸಿ ಎಂದು ಪರ್ವತ ಬೋಧನೆಯಲ್ಲಿ ಬೋಧಿಸಿದ್ದನ್ನು ಇಲ್ಲಿ ಸಾಕ್ಷಾತ್ ಕಾರ್ಯಗತ ಮಾಡಿ ಕ್ಷಮೆ ಮತ್ತು ಕರುಣೆಯನ್ನು ನಮಗೆ ಕಲಿಸುತ್ತಾರೆ. 2 ಅಪರಾಧಿಗಳ ಮಧ್ಯೆ ಒಬ್ಬ ಕಳ್ಳನ ಕುಚೋದ್ಯ ಮಾತಿಗೆ ಸ್ವಲ್ಪವೂ ಬೇಸರಗೊಳ್ಳದೆ ಬಿಡುಗಡೆ ಸಾಧ್ಯವೇ ಇಲ್ಲವೆಂದಿದ್ದ ಇಬ್ಬರೂ ಕಳ್ಳರಿಗೂ ಇಂದೇ ನೀನು ಸ್ವರ್ಗದಲ್ಲಿರುವಿ ಎಂದು ಸ್ವರ್ಗದ ಬಿಡುಗಡೆಯ ಬಾಗಿಲನ್ನು ಎಲ್ಲ ಬಂಧಿತರಿಗೆ ತೆರೆಯುತ್ತಾರೆ. ಅಮ್ಮ, ಇಗೋ ನಿನ್ನ ಮಗ ಎಂದು ಆಪ್ತ ಶಿಷ್ಯನಿಗೆ ಇಗೋ ನಿನ್ನ ತಾಯಿ ಎನ್ನುತ್ತಾ ತನ್ನ ಕಠಿಣ ಶಿಲುಬೆ ಯಾತನೆಯಲ್ಲೂ ತಾಯಿಯ ಅನಾಥ ಪ್ರಜ್ಞೆಯನ್ನು ನೀಗುತ್ತಾರೆ. ತಂದೆ ತಾಯಿಯರನ್ನು ಕಡೆಗಣಿಸದೆ ಕೊನೆಯವರೆಗೂ ಗೌರವಿಸಿ ಎಂಬ 10 ಕಟ್ಟಳೆಯ ಮಾನವೀಯತೆಯ ಕರ್ತವ್ಯವನ್ನು ನಮಗೆ ನೆನಪಿಸುತ್ತಾರೆ. ನನಗೆ ದಾಹವಾಗಿದೆ ಎನ್ನುತ್ತಾ ತಾವು ದಾಹದಿಂದಿದ್ದು, ನಾನು ಕೊಡುವ ಜಲವನ್ನು ನೀವು ಕುಡಿದರೆ ನಿಮಗೆಂದಿಗೂ ದಣಿವಾಗದು ಎಂದು ನಮಗೆ ಜೀವಜಲವೆಂಬ ಸುವಾರ್ತೆಯನ್ನು ನೀಡುತ್ತಾರೆ. ಜೋಸೆಫರು ಅತ್ಯಂತ ಎಳೆಯ ವಯಸ್ಸಿನಲ್ಲೇ ಮಾತನಾಡುವುದನ್ನು ಕಲಿತರು. ಅವರ ಬಾಯಲ್ಲಿ ಬಂದ ಮೊದಲ ಮಾತು ನನ್ನ ದೇವರೇ ಎಂಬುದಾಗಿತ್ತು. ಜೀವ ಹೋಗುವ ಮುನ್ನ ತನ್ನ ತಂದೆಯ ನೆನಪಾಗಿರಬೇಕು ಯೇಸುವಿಗೆ. ಅದಕ್ಕೆ ನನ್ನ ದೇವರೇ, ನನ್ನ ದೇವರೇ, ಏಕೆ ನನ್ನನ್ನು ಕೈಬಿಟ್ಟೆ ಎಂದು ಎಂದೂ ಕೈಬಿಡದ ತನ್ನ ತಂದೆಯನ್ನು ಕೇಳುತ್ತಾರೆ. ದೇವರು ನಮಗೆ ಇನ್ನೆಷ್ಟೇ ವರ್ಷ ಆಯಸ್ಸು ಕೊಟ್ಟರೂ ಎಲ್ಲ ಮುಗಿಯಿತು ಎಂಬ ಮಾತನ್ನು ನಾವು
ಹೇಳಲಾರೆವು. ದೇವರ ಚಿತ್ತವನ್ನು ಯಾರು ನೆರವೇರಿಸುತ್ತಾರೋ ಅವರು ಮಾತ್ರ ಹೀಗೆ ಹೇಳಲು ಸಾಧ್ಯ. ಜೋಸೆಫರು ಮಗನಿಗೆ ದಿನವೂ ಹೇಳಿಕೊಡುತ್ತಿದ್ದ ಪ್ರಾರ್ಥನೆ, ನನ್ನ ಆತ್ಮವನ್ನು ನಿಮಗೆ ಒಪ್ಪಿಸುತ್ತೇನೆ ಎಂಬುದು. ಇದೇ ಪ್ರಾರ್ಥನೆ ಯೇಸುವಿನ ಕೊನೆ ಉಸಿರಾಯಿತು. ನನ್ನ ದೇವರೇ, ನನ್ನ ದೇವರೇ, ಏಕೆ ನನ್ನನು ಮರೆತಿಹೇ, ಏಕೆ ನನ್ನನು ತ್ಯಜಿಸಿಹೇ. ಎಲ್ಲ ಮುಗೀತು, ನನ್ನ ಆತ್ಮವಾ ನೀಡುವೆ. ಎಲೋಹಿ ಎಲೋಹಿ ಲಮ ಸಬಕ್ತಾನಿ. ನನ್ನ ದೇವರೇ, ನನ್ನ ದೇವರೇ, ಏಕೆ ನನ್ನನ್ನು ಮರೆತಿಹೆ. ನನ್ನ ದೇವರೇ, ನನ್ನ ದೇವರೇ, ಏಕೆ ನನ್ನನ್ನು ತ್ಯಜಿಸಿಹೆ. ನಾನು ಬಂದ ಕಾರ್ಯ ಮುಗಿಯಿತು, ಆತ್ಮವನ್ನು ನೀಡುವೆ. ನಾನು ಬಂದ ಕಾರ್ಯ ಮುಗಿಯಿತು, ಪ್ರಾಣವನ್ನು ನೀಡುವೆ. ನನ್ನ ದೇವರೇ. ಪ್ರಾರ್ಥನೆ. ಜೋಸೆಫ, ನೀನು ಹೇಳಬಹುದು, ಎಂಥ ವಜ್ರದಂಥ ಮಗನಿಗೆ ನಾನು ತಂದೆಯಾದನೆಲ್ಲ, ನಾನೆಷ್ಟು ಭಾಗ್ಯವಂತ ಅಂತ. ಆದರೆ ನಾನು ಹೇಳ್ತೀನಿ ಕೇಳು, ನಿನ್ನಂಥ ತಂದೆಯನ್ನು ಪಡೆದರಲ್ಲ ಯೇಸು, ಅವರು ನಿಜವಾಗ್ಲೂ ಭಾಗ್ಯವಂತರು. ಬೇಕಿದ್ರೆ ನಿನ್ನ ಮಗನನ್ನು ಕೇಳು. ನೀನು ರಕ್ಷಕನ ರಕ್ಷಕ. ಏಕೆಂದರೆ ಹುಟ್ಟಿದಂದಿನಿಂದ ಕೊನೆಯವರೆಗೂ ಯೇಸು ಎಲ್ಲ ಥೇಟ್ ನೀನೇ, ನಿನ್ನದೇ ಸಹನೆ, ನಿನ್ನದೇ ಪ್ರೀತಿ, ನೀನೇ ಕಲಿಸಿಕೊಟ್ಟ ಕ್ಷಮೆ, ಕರುಣೆ. ಜೋಸೆಫ, ನಮಗೂ ನಿನ್ನನ್ನು ಕಲಿಸು. ಹದಿಮೂರನೆಯ ಸ್ಥಳ. ಜನನದಲ್ಲೂ ಮರಣದಲ್ಲೂ ತಾಯಿಯ ಮಡಿಲು. ಯೇಸು ಸತ್ತ ಮೇಲೂ ಸೈನಿಕನೊಬ್ಬ ಯೇಸುವಿನ ಪಕ್ಕೆಯನ್ನು ಈಟಿಯಿಂದ ತೆಗೆಯುತ್ತಾನೆ. ಯೇಸು ಪುನರುತ್ಥಾನರಾಗಿದ್ದಾರೆ ಎಂದು ಶಿಷ್ಯರು ಹೇಳಿದಾಗ ನಂಬದ ತೋಮನಿಗೆ ಯೇಸು ಮತ್ತೊಮ್ಮೆ ದರ್ಶನ ನೀಡಿ, ತೋಮ, ನಿನ್ನ ಬೆರಳುಗಳನ್ನು ನನ್ನ ಗಾಯದಲ್ಲಿಡು, ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೆಯಲ್ಲಿಡು ಎಂದರು. ಅಂದರೆ ಯೇಸುವಿನ ಪಕ್ಕೆಗೆ ತಿವಿದ ಈಟಿ ಅದೆಷ್ಟು ಆಳವಾಗಿತ್ತು ಎಂದರೆ ಒಂದು ಇಡೀ ಕೈ ಪಕ್ಕೆಯೊಳಗೆ ತೂರುವಷ್ಟು ಆಳವಾಗಿತ್ತು. ಏಕೆಂದರೆ ಅದು ಮಗನ ಹಿಂದೆ ಜಡಿದುಕೊಂಡಿದ್ದ ಜೋಸೆಫರ ಪಕ್ಕೆಯನ್ನೂ ತಿವಿದಿತ್ತು. ಯೇಸುವನ್ನು ಜೆರುಸಲೇಮ್ ದೇವಾಲಯದಲ್ಲಿ ಸಮರ್ಪಿಸಲು ಹೋದಾಗ ಮಗುವನ್ನು ಕಂಡ ಸಿಮೆಯೋನ್ ಪ್ರವಾದಿ, ಈ ಮಗು ಅನೇಕರ ಏಳಿಗೆಗೂ ಅವನತಿಗೂ ಕಾರಣವಾಗುವುದು, ದುಃಖವೆಂಬ ಅಲವೊಂದು ನಿನ್ನ ಅಂತರಂಗವನ್ನು ಸೀಳುವುದು ಎಂದಿದ್ದರು. ಆ ಸೀಳು ತಿವಿತ ಇಂದು ಜೋಸೆಫರ ಎದೆಯನ್ನೂ ಸೀಳಿತ್ತು. ತಾಯಿಯ ಮಡಿಲಲ್ಲಿ ಮಗನ ಪಾರ್ಥಿವ ಶರೀರ, ಎಂಥ ಕಟುಕನ್ನು ನೋಡಲಾಗದ ದೃಶ್ಯ. ಎಂಥ ಪಾಪಿ ಮಗನನ್ನ ಹೆತ್ತಿಯಮ್ಮ ನೀನು ಎಂದು ಕೆಲವರು ದೇವಮಾತೆಯನ್ನು ಮೂದಲಿಸಿದಾಗ ಈಟಿಯೊಂದು ಆಕೆಯ ಹೃದಯವನ್ನು ಸೀಳಿತು. ಇಂಥ ಅದೆಷ್ಟು ಸೀಳುಗಳು ದೇವಮಾತೆಯ ಎದೆಯನ್ನು ಸೀಳಿತ್ತೋ ಏನೋ. ಆ ಅಗಲಿಕೆಯ ನೋವಲ್ಲಿ ಮರಿಯಳೊಬ್ಬಳೇ ಇರಲಿಲ್ಲ. ಜೋಸೆಫರು ಇದ್ದು ಮಾತೆಯನ್ನು ಸಂತೈಸುತ್ತಾ ಧೈರ್ಯವೇಳುತ್ತಿದ್ದರು. ಆದ್ದರಿಂದಲೇ ಮಾತೆಗೆ
ಈ ದುರಂತವನ್ನು ಸಹಿಸಲು ಸಾಧ್ಯವಾಯಿತು. ಯೇಸುವಿಗೆ ತನ್ನ ಬದುಕು ಸಾರ್ಥಕವೆನಿಸಿತು. ತಾಯಿಗೆ, ನನಗೊಂದು ಚಿನ್ನದ ಆಲಯವನ್ನು ಕಟ್ಟಿ ನಾ ಜನಿಸಲು ಅನುವು ಮಾಡಿಕೊಟ್ಟ ನಿನ್ನ ಉದರಕ್ಕೆ, ನಿನ್ನ ಮಡಿಲಿಗೆ, ನಿನ್ನ ಪ್ರೀತಿಗೆ, ನೀ ಬೆಳೆಸಿದ ರೀತಿಗೆ ಹೆತ್ತವ್ವ ನಿನಗೂ, ಪಿತ ದೇವನ ನೆರಳಾಗಿ ನನಗೆ ತಂದೆಯಾಗಿ ನನ್ನನ್ನು ಪೂಜ್ಯ ಶರೀರ ಮತ್ತು ರಕ್ತವೆಂದು ಭಾವಿಸಿ ಬದುಕೆಲ್ಲ ಆರಾಧಿಸುತ್ತಾ ಜೀವನದ ಮೌಲ್ಯಗಳನ್ನು ಕಲಿಸಿ ನನ್ನನ್ನು ಬೆಳೆಸಿದ ತಂದೆ ಜೋಸೆಫರೇ, ನಿಮಗೂ ಕೃತಜ್ಞತೆ ಹೇಳಲು ಯಾವ ಪದಗಳು ಕಡಿಮೆಯೇ. ಹೀಗೆ ಮೌನದ ಅಭಿಮಾನದ ಅಭಿನಂದನೆಗಳ ವಿನಿಮಯ ಮೂವರೆದೆಯನ್ನು ತುಂಬಿತು. ಯೇಸುವಿನ ಕೃತಜ್ಞತೆಗೆ ಈ ಪದಗಳು ಸಾಟಿಯಾಗಬಹುದೇ? ನಿನ್ನ ಒಂದು ಕೈ ತುತ್ತು ಸಾಕು, ಈ ಜನ್ಮ ಪೂರ್ತಿ ಉಪವಾಸ ಇರುವೆನು. ನಿನ್ನ ಒಂದು ಅಪ್ಪುಗೆಯೂ ಸಾಕು, ಆ ನೆನಪಿನಲ್ಲಿ ಸೆರವಾಸ ಇರುವೆನು. ನೀನೆ ನನ್ನ ಲೋಕವು, ನೀನೆ ನನ್ನ ಜೀವವು, ನೀನೆ ನನಗೆ ಎಲ್ಲವೂ ಅಮ್ಮ. ಅಮ್ಮ, ನಿನಗ್ಯಾರು ಸಮ, ನನ್ನ ಜಗ ನೀನೆ ಅಮ್ಮ. ಪ್ರಾರ್ಥನೆ. ಜೋಸೆಫ, ಯುದ್ಧದಲ್ಲಿ, ಕಾಯಿಲೆಯಿಂದ, ಕೊರೋನಾ ರೋಗದಿಂದ, ಅಪಘಾತ ಅನಾಹುತಗಳಿಂದ ಮಕ್ಕಳನ್ನು, ತಂದೆ ತಾಯಿಯರನ್ನು, ಬಂಧುಗಳನ್ನು ಕಳೆದುಕೊಂಡು ಬದುಕುವ ಆಸೆಯನ್ನೂ ಕಳೆದುಕೊಂಡಿರುವ ಎಲ್ಲರನ್ನೂ ಸಂತೈಸು ತಂದೆ. ಹದಿನಾಲ್ಕನೆಯ ಸ್ಥಳ, ಯೇಸುವಿನ ಅಂತಿಮ ಪಯಣ. ಕುಡುಕನೊಬ್ಬ ಮೂಗು ತುಂಬ ಕುಡಿದು ಫುಲ್ ಟೈಟಾಗಿ ದೇವಾಲಯಕ್ಕೆ ಶಿಲುಬೆ ಹಾದಿ ಮಾಡಲು ಬಂದವನ್ನೇ 14ನೇ ಸ್ಥಳದಿಂದ ಶಿಲುಬೆ ಹಾದಿ ಶುರು ಮಾಡಿದ. ಗುರುಗಳು ಅವನನ್ನೇ ನೋಡ್ತಾ ಇದ್ರು. ಅವನ ಹತ್ರ ಬಂದು, ನೋಡಪ್ಪ, ಮೊದಲನೇ ಸ್ಥಳ ಅಲ್ಲಿದೆ, ಅಲ್ಲಿಂದ ಶುರು ಮಾಡು, ಹೋಗು ಎಂದರು. ಸ್ವಾಮಿ, ನಾನು ಕುಡ್ದಿರ್ಬೋದು, ಆದರೆ ನಾನು ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಅಂದ. ಇವನಿಗೆ ಹೇಳೋದ್ರಲ್ಲಿ ಅರ್ಥವಿಲ್ಲ ಅಂದ್ಕೊಂಡ್ರು ಗುರುಗಳು. ಇದನ್ನು ಅರಿತ ಕುಡುಕ, ಸ್ವಾಮಿ, ನಂತರ ಎಷ್ಟೊಂದು ಜನ ಹೀಗೆ ಬದುಕಿದ್ರೂ ಶವಗಳಂತೆ ಸಮಾಧಿ ಒಳಗೆ ಸಮಾಧಿಯಾಗ್ಬಿಟ್ಟಿದ್ದಾರೆ ಗೊತ್ತಾ ಎಂದ. ಅದಕ್ಕೆ ಇವ್ರನ್ನೆಲ್ಲ ಎಬ್ಬಿಸಿ ಆಮೇಲೆ ನಾನು ಮೊದಲನೇ ಸ್ಥಳದಿಂದ ಶುರು ಮಾಡ್ತೀನಿ ಎಂದ. ಎಲ್ಲ ಕುಡುಕ, ನೀನು ಹೇಳಿದ್ರಲ್ಲೂ ಎಷ್ಟೋ ಅರ್ಥ ಇದೆಯಲ್ಲೋ ಮಾರಯ್ಯ ಎಂದು ಗುರುಗಳು ಬೆರಗಾದರು. ಕುಡಿದಾಗ ಸತ್ಯ ಹೊರಬರುತ್ತೆ ಅನ್ನೋದು ಇದಕ್ಕೆ. ಇದು ತಮಾಷೆ ಅನ್ನಿಸಬಹುದು, ತಮಾಷೆಯಲ್ಲ, ನಿಜ. ಇಂದು ಲಕ್ಷಾಂತರ ಮಂದಿ ಕುಡಿತ, ಮಾದಕ ವಸ್ತುಗಳ ಸೇವನೆ, ನಿರುದ್ಯೋಗ, ಕಾಯಿಲೆ, ಸಾಲದ ಬಾಧೆ, ಸೋಲು, ಅವಮಾನ, ಮನೆಯಲ್ಲಿ ಹೊಂದಾಣಿಕೆ ಇಲ್ಲದೆ ಅನೈತಿಕ ಸಂಬಂಧಗಳು, ಮಾತು ಕೇಳದ ಮಕ್ಕಳು, ಬೇಜವಾಬ್ದಾರಿಕೆ, ಶೋಷಣೆ, ಜಾತಿ, ಬಡತನ, ಅಸಮಾನತೆಯಿಂದ ಬದುಕನ್ನು ಎದುರಿಸಲಾಗದೆ ಸಾವು ಬರುವ ಮುನ್ನವೇ ತಾವೇ ಸಮಾಧಿಯಾಗುತ್ತಿದ್ದಾರೆ. ಈ ಸಮಾಧಿಯಿಂದ ಹೊರಬರಲು ಇಷ್ಟವಿಲ್ಲ ಕೆಲವರಿಗೆ. ಏನೂ ಭಯ, ಆತಂಕ ಇದು ಒಂದೆಡೆಯಾದರೆ ಸೋಮಾರಿತನ ಇನ್ನೊಂದೆಡೆ. ಇನ್ನೂ ಕೆಲವರು ಸಮಾಧಿಯಿಂದ ಹೊರಬರಲು ಪ್ರಯತ್ನಿಸುವುದೇ ಇಲ್ಲ. ಈ ಸಮಾಧಿ ಇವರನ್ನು ಭಯದಿಂದ ಧೈರ್ಯಕ್ಕೆ, ಖಿನ್ನತೆಯಿಂದ ಲವಲವಿಕೆಗೆ, ಜಡತೆಯಿಂದ ಕ್ರಿಯಾಶೀಲತೆಗೆ, ಕತ್ತಲಿನಿಂದ ಬೆಳಕಿಗೆ, ಜಿಗುಪ್ಸೆಯಿಂದ ಹೊಸ ಚೈತನ್ಯಕ್ಕೆ ಇವರನ್ನು ಪರಿವರ್ತಿಸಲಿ. ಬಿಡುಗಡೆ ಬೆಳಕು
ಹರಿಯಲಿ ಯೇಸುವೆ. ಶೋಷಣೆ ಸಮರ ಬಿರಿಯಲಿ ಪ್ರಭುವೇ. ಬಿಡುಗಡೆ ಬೆಳಕು ಹರಿಯಲಿ ಯೇಸುವೆ. ಶೋಷಣೆ ಸಮರ ಬಿರಿಯಲಿ ಪ್ರಭುವೇ. ಪ್ರಾರ್ಥನೆ. ಜೋಸೆಫ, ನಿನ್ನನ್ನು ಒಳ್ಳೆಯ ಮರಣದ ಪಾಲಕ ಅಂತ ಎಲ್ಲರೂ ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಸಾಯೋದು ಇದ್ದದ್ದೇ, ಆದರೆ ದೇವರು ನಮಗೆ ಜೀವ ಕೊಟ್ಟು ಬದುಕ್ರಿ ಅಂತಿದ್ದಾರೆ. ಜೀವ ಕೊಟ್ಟಿರುವಾಗ ಜೀವಿಸದೆ ಒಳ್ಳೆಯ ಮರಣ ಕೊಡು ಅಂತ ಕೇಳೋದ್ರಲ್ಲಿ ಅರ್ಥವಿಲ್ಲ. ನನಗೆ ಒಳ್ಳೆಯ ಮರಣಕ್ಕಿಂತ ಒಳ್ಳೆಯ ಜೀವನವನ್ನು ಜೀವಿಸಬೇಕು. ಯಾಕಂದರೆ ಮರಣ ಬಂದಾಗ ನೀನೇನು ಕೈ ಕೊಡಲ್ವಲ್ಲ, ಜೊತೆಯಲ್ಲೇ ಇರುತ್ತಿ. ನೀನು ನನ್ನ ಕೈ ಹಿಡ್ಕೊಂಡು ಪಕ್ಕದಲ್ಲೇ ಇರುವಾಗ ಇನ್ನೇನು ಭಯ. ಮುಕ್ತಾಯ ಪ್ರಾರ್ಥನೆ. ಇಷ್ಟು ಹೊತ್ತು ಕೇಳಿಸಿಕೊಂಡ ಜೋಸೆಫರೊಂದಿಗಿನ ಶಿಲುಬೆ ಹಾದಿ ನಿಮ್ಮ ಹೃದಯವನ್ನು ಏನಾದರೂ ತಟ್ಟಿದ್ರೆ, ತಾಕಿದ್ರೆ, ನಾಟಿದ್ರೆ ಅದು ಜೋಸೆಫರ ಇರುವಿಕೆಯ ಅನುಭವ. ನಾನು ಸ್ವಲ್ಪವಾದರೂ ಬದಲಾಗಬೇಕು, ಪರಿವರ್ತಿತನಾಗಬೇಕು ಅಂತ ನಿಮಗೇನಾದರೂ ಅನಿಸಿದರೆ ಅದೂ ಜೋಸೆಫರ ಅನುಗ್ರಹವೇ. ಜೋಸೆಫರ ಸಾನ್ನಿಧ್ಯವೇ ಹಾಗೆ. ಜೋಸೆಫ್ ಎಂದರೆ ಹೆಚ್ಚುವುದು, ಹೆಚ್ಚಳ, ವೃದ್ಧಿಯಾಗುವುದು, ಸಮೃದ್ಧಿಯಾಗುವುದು ಎಂದರ್ಥ. ಈ ಶಿಲುಬೆ ಹಾದಿ ನಮ್ಮನ್ನು ಶುಭ ಶುಕ್ರವಾರ ಮತ್ತು ಪವಿತ್ರ ವಾರಕ್ಕೆ ಶುದ್ಧಪಡಿಸಲಿ, ಸಿದ್ಧಪಡಿಸಲಿ, ಆಧ್ಯಾತ್ಮಿಕವಾಗಿ ನಮ್ಮನ್ನು ನಾವೇ ಪರಿಶೋಧಿಸಿಕೊಳ್ಳುವಂತೆ ಮಾಡಲಿ.